ನಮಸ್ಕಾರ ಗುರುಡೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತೇದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಜಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಜಾದಸ್ಮದಿಷ್ಟಾರ್ಥ ಸಿದ್ಧಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈಗ 24ನೇ ಶ್ಲೋಕ, 3ನೇ ಸರ್ಗ. ಶಾಜಿತಶಕಟಸ್ಯಾಧಃ ಶಕಟಾಕ್ಷಂ ಜಘಾನಸಃ ಅಮೇಮರತ್ ತೃಣಾವರ್ತಂ ತೇನೋನ್ನೀತಃ ಸಲೀಲಯಾ. ಶಕಟಸ್ಯ ಅಧಃ ಶಾಯಿತಃ. ಶಕಟಾಕ್ಷ ಅಸುರನ ವಧ ಪ್ರಸಂಗ. ಶಕಟ ಅಂದ್ರೆ ಬಂಡಿ, ಬಂಡಿಯ ಅಧಃ ಶಾಯಿತಃ ಕೆಳಕ್ಕೆ ಮಲಗಿಸಿದ್ದಾನೆ. ಶಾಯಿತಃ ಶಯಿತಃ ಅನ್ನೋದಕ್ಕೆ ವ್ಯತ್ಯಾಸ ಇದೆ. ಶಯಿತಃ ಅಂದ್ರೆ ಮಲಗಿರ್ತಾನೆ ತಾನೇ ಅಂತ. ಶಾಯಿತಃ ಅಂದ್ರೆ ಮಗುನ್ ಮಲಗಿಸ್ಬೇಕಾದ್ರೆ ಶಾಯಿತಃ. ಸಹ ಶಕಟಾಕ್ಷಂ ಜಘಾನ. ಯಾವಾಗ ಹೇಗೆ ಕೃಷ್ಣರನ್ನ ಕೆಳಕ್ಕೆ ಮಲಗಿಸಿದ್ರು ಆಗ ಕೃಷ್ಣ ಆ ಶಕಟಾಕ್ಷ ಅಸುರನನ್ನ ಕೊಂದ ಅಂತ. ಶಕಟಾಕ್ಷ ಅಂತಾರೆ ಅವನ ಹೆಸರು. ಅದು ಬಂಡಿ ರೂಪದಲ್ಲಿದ್ದ ಆದ್ರಿಂದ ಒಂದು ನಾವ್ ಹೇಳ್ತೀವಿ ಅರ್ಥ. ಅವನ ಹೆಸರೇ ಶಕಟಾಕ್ಷ ಅಂತ. ಅವನನ್ನ ಪರಮಾತ್ಮ ಕೊಂದ. ಅದಾದ್ಮೇಲೆ ಅಮೀಮರತ್ ತೃಣಾವರ್ತಂ. ಅಮೀಮರತ್ ಅಂತ ಒಂದು ಅಪರೂಪದ ಪ್ರಯೋಗ ಕೇಳಿರಲ್ಲ ನಾವು. ಅಮೀಮರತ್ ಅಂತ. ಅಮೀಮರತ್ ಅಂದ್ರೆ ಕೊಂದಿದ್ದು ಅಂತ ಅರ್ಥ. ಯಾರನ್ನ? ತೃಣಾವರ್ತಂ. ತೃಣಾವರ್ತನನ್ನ ಪರಮಾತ್ಮ ಕೊಂದ. ಯಾವಾಗ? ತೇನ ಉನ್ನೀತಃ ಸಲೀಲಯ. ಉನ್ನೀತ ಅಂದ್ರೆ ತೃಣಾವರ್ತನ ಬಗ್ಗೆ ನಮ್ಗೆ ಗೊತ್ತು. ಗಾಳಿ ರೂಪದಲ್ಲಿ ಬಂದ ಕೃಷ್ಣರನ್ನ ಮೇಲಕ್ಕೆ ಎತ್ಕೊಂಡು ಹೋದ. ಮೇಲಕ್ಕೆ ಎತ್ಕೊಂಡು ಹೋಗೋದು ಅನ್ನೋದಕ್ಕೆ ಏನ್ ಶಬ್ದ ಬಳಸ್ತಾರೆ ಸಂಸ್ಕೃತದಲ್ಲಿ ಅಂದ್ರೆ ಉನ್ನೀತಃ. ಉನ್ನೀತಃ ಮೇಲಕ್ಕೆ ಕರ್ಕೊಂಡು ಹೋಗಿ ಏನ್ ಬೀಳಿಸ್ಬೇಕು ಅನ್ಕೊಂಡಿದ್ದ ಆದ್ರೆ ಅವನೇ ಬಿದ್ದ. ಅದರಿಂದ ದೇವರನ್ನ ಬೀಳಿಸ್ಬೇಕು ಅಂತ ಹೊರಟ ತೃಣಾವರ್ತ ತಾನೇ ಕೆಳಗ್ ಬಿದ್ದ. ಸಲೀಲಯ, ಲೀಲೆಯಿಂದ ಅವನ್ನ ಕೆಳಗ್ ಬೀಳಿಸಿ ಭಗವಂತ ಸಂಹಾರ ಮಾಡಿದ. ಇಷ್ಟರ್ಥ. ಇಲ್ಲಿ ಛಲಾರಿಯ ಟಿಪ್ಪಣಿಯಲ್ಲಿ ಒಂದು ಅಂಶ ಬರೀತಾರೆ. ಶಕಟಸ್ಯ ಅಂತ ಬಂತಲ್ಲ, ಶಕಟ ಅನ್ನೋದಕ್ಕೆ ಏನಾದ್ರು ಇನ್ನೊಂದು ಶಬ್ದ ಇದೆಯಾ ಅಂತ. ಅನಸಹ ಅಂತ ಕರೀತಾರೆ, ಅನಸ್ ಅಂತ ಕರೀತಾರೆ. ಬಂಡಿಗೆ 2 ಶಬ್ದ, ಒಂದು ಶಕಟ ಅಂತ ಕರೀತಾರೆ, ಇನ್ನೊಂದು ಅನಸ್ ಅಂತ ಕರೀತಾರೆ. ಛಲಾರಿಯ ಟಿಪ್ಪಣಿಯಲ್ಲಿ ನೋಡಿ, ಅಲ್ಲಿ 2ನೇ ಲೈನ್ ಅಲ್ಲಿ ಇದೆ, 166ನೇ ಪೇಜು. ಯಾಕೆ ಬಂಡಿಯ ಕೆಳಗಡೆ ಮಲಗಿಸ್ಬೇಕಾಗಿತ್ತು ಅಂತ, ಯಾಕೆ ಅಲ್ಲಿ ಹೋಗಿ ಹೋಗಿ ಅಲ್ಲಿ ಮಲಗಿಸ್ಬೇಕು ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಬೇರೆ ಇದೆಲ್ಲಾರು ಮಲಗಿಸ್ಬೋದಿತ್ತಲ್ಲ, ಏನೋ ಒಂದು ಜೋಳಿಗೆ ಹಾಕಿ ಎಲ್ಲಾರು ಹಾಕಿ ಮಲಗಿಸ್ಬೋದಿತ್ತು. ಯಾಕಲ್ಲೇ ಮಲಗಿಸಿತ್ತು ಅಂದ್ರೆ ಅವಾಗ ಉದ್ದೇಶ ಏನಿತ್ತು ಅಂದ್ರೆ ಅದಕ್ಕೆ ಶೇಷ ಪೂರ್ಣೆ ಮಾಡ್ಕೊಳ್ಳಿ. ಯಾಕೆ ಮಲಗಿಸಿತ್ತಂದ್ರೆ ಆತಪ ಪರಿಹಾರಾರ್ಥಂ ಇತಿ ಶೇಷ ಅಂತ ಅಂದ್ರು. ಶ್ಲೋಕದಲ್ಲಿ 2 ಪದ ಇಟ್ಕೊಳ್ಳಿ, ಆತಪ ಪರಿಹಾರಾರ್ಥಂ ಶಬ್ದಗಳನ್ನು. ಆತಪ ಅಂತಂದ್ರೇನು? ಬಿಸಿಲಿಗೆ ಆತಪ ಅಂತ ಹೇಳ್ತಾರೆ.
ಓ ಬಿಸಿಲು ಬರ್ತಾ ಇತ್ತು ಆ ಟೈಮ್ ನಲ್ಲಿ, ಆದ್ರಿಂದ ಬಂಡಿ ಕೆಳಗಡೆ ಮಲಗಿಸಿದ್ರೆ ಬಿಸಿಲಿರಲ್ಲ, ನೆರಳು ಸಿಗತ್ತೆ ಮಗುಗೆ ಅಂತ ಅಷ್ಟೇ. ಇದಕ್ಕೋಸ್ಕರ ಅಲ್ಲಿ ಮಲಗಿಸಿತ್ತು. ಅದನ್ನ ಆತಪ ಪರಿಹಾರಾರ್ಥಂ ಶಕಟಸ್ಯ ಅಧಃ ಶಾಯಿತಃ, ಆ ಬಂಡಿಯ ಕೆಳಗಡೆ ಆ ಮಗುವನ್ನ ಮಲಗಿಸಿತ್ತು. ಅಂದ್ರೆ ಅದು ಶಾಯಿತ ಅಂದ್ರೆ ನಿದ್ದೆ ಜಾರ್ಬಿಟ್ಟಿತ್ತದು ಮಗು ಅಂತ ಅರ್ಥ. ಇನ್ನು ಅಮೀಮರತ್ ಅಂತ ಇದೆ. ಅಮೀಮರತ್ ಅಂತಂದ್ರೆ ಏನರ್ಥ? ವಸ್ತುತಃ ಇದು ನಿಜಂತ ಪ್ರಯೋಗ ಅಂತ ಹೇಳ್ತಾರೆ. ನಿಜಂತ ಪ್ರಯೋಗ, ನಿಜಂತ ಪ್ರಯೋಗ ಅಂದ್ರೆ ತಾನ್ ಮಾಡೋದಲ್ಲ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದು. ಈಗ ಒಬ್ಬ ಕಳ್ಳ ತಾನ್ ಕದಿಲಿಲ್ಲ, ಚೋರಯತಿ ಅಂತ ಹೇಳ್ತೀವಿ. ಚೋರಯತಿ ಅಂದ್ರೆ ಏನು? ಇನ್ನೊಬ್ಬರ ಕೈಯಲ್ಲಿ ಕತ್ಸಿದ್ದು ಅಂತ ಅರ್ಥ. ಉದಾಹರಣೆಗೆ ಮನೇಲಿ ಅಡ್ಗೆ ಮಾಡ್ತಾರೆ, ಪಚತಿ ಅಂತ ಬಳಸ್ತೀವಿ. ಅದೇ ನಿಜಂತ ಪ್ರಯೋಗ ಮಾಡ್ತೀವಿ ಅಂದ್ರೆ ಪಾಚಯತಿ ಅಂತ ಹೇಳ್ತಾರೆ. ತಾವೇ ಅಡ್ಗೆ ಮಾಡ್ತಾ ಇದ್ರೆ ಪಚತಿ, ಇನ್ನೊಬ್ರ ಕೈಯಲ್ಲಿ ಮಾಡಿಸ್ತಾ ಇದ್ರೆ ಪಾಚಯತಿ. ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಅಡಿಗೆ ಅವ್ರು ಮಾಡ್ತಾ ಇರ್ತಾರೆ, ಅಡಿಗೆನ ನಾವು ಮಾಡಲ್ಲ. ಆದ್ರಿಂದ ಪಾಚಕಾಹ ಪಚಂತಿ ಅನ್ಬೇಕು. ಅವಾಗ ಪಾಚಕಾಹ ಅಂತ ಹೇಳ್ಬಿಟ್ರೆ, ಪಾಚಕ ಅಂದ್ರೆ ಅಡ್ಗೆ ಮಾಡೋರು, ಅವ್ರು ಅಡ್ಗೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲ ಈ ದೇವಸ್ಥಾನದಲ್ಲಿರೋ ಅಧಿಕಾರಿ ವರ್ಗದವರೆಲ್ಲ ಪಾಚಯಂತಿ, ಅವ್ರ ಕೈಲಿ ಅಡ್ಗೆ ಮಾಡಿಸ್ತಾ ಇದ್ದಾರೆ ಅಂತ. ಈಗ ಅಲ್ಲಿ ಪಾಚಯತಿ ಅಂತೆಲ್ಲ ಹೇಳ್ಬೇಕಾದ್ರೆ ನಿಚ್ ಅಂತ ಒಂದು ಪ್ರತ್ಯಯ ಹೇಳ್ತಾರೆ. ಹೇಗೆ ಪ್ರತಿಯೊಂದು ಕಡೆ ಶಬ್ದಗಳಲ್ಲಿ ಪ್ರತ್ಯಯ ಅಂತ ಜೋಡಿಸ್ತಾರೆ, ಜೋಡಿಸಿದ್ರೆ ಪೂರ್ತಿ ಶಬ್ದ ಆಗುತ್ತೆ. ಅದೇ ತರ ಇಲ್ಲಿ. ಆದ್ರೆ ಇಲ್ಲಿ ಅಮೀಮರತ್ ಅಂದ್ರೆ ಅರ್ಥ, ಕೃಷ್ಣ ತೃಣಾವರ್ತನನ್ನ ಕೊಲ್ಲಿಸಿದ ಅಂತ ಅರ್ಥ ಆಗ್ಬಿಡುತ್ತೆ. ಯಾಕೆ ಅಮೀಮರತ್ ಅನ್ನೋದು ಈ ತರನೇ ಪಾಚಯತಿ ಈ ತರದ ಶಬ್ದ. ಅದ್ ಹೇಗೆ ಸರಿ ಹೋಗುತ್ತೆ ಇಲ್ಲಿ ಅಂತ ಪ್ರಶ್ನೆ. ಅದಕ್ಕೆ ವ್ಯಾಖ್ಯಾನಕಾರರು ಏನು ಉತ್ತರ ಕೊಡ್ತಾರೆ? ಸ್ವಾರ್ಥೆ ನಿಚ್ ಅಂತ. ಅದು ನಿಚ್ ಅಂತ ಒಂದು ಸೇರ್ಕೊಂಡು ಇಲ್ಲೇನೊಂದು ಅಮೀಮರತ್ ಅಂತೆಲ್ಲ ರೂಪ ಆಗತ್ತಲ್ಲ ಕ್ರಿಯಾಪದದಲ್ಲಿ, ಇದೆಲ್ಲ ಆಗೋದು ಎರಡರ್ಥದಲ್ಲೂ ಇದೆ. ಅದು ತಾನೇ ಮಾಡ್ಬೇಕಾದ್ರೂ ನಿಚ್ ಬರುತ್ತೆ, ತಾನು ಇನ್ನೊಬ್ರ ಕೈಯಲ್ಲಿ ಮಾಡಿಸ್ಬೇಕಾದ್ರೂ ಬರುತ್ತೆ. ಎರಡು ತರ ಇದೆ. ಹೇಗಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸಂಸ್ಕೃತಲ್ಲಿ ಕಳ್ಳ ಕದ್ದ ಅನ್ಲಿಕ್ಕೂ ಚೋರಯತಿ ಅಂತಾರೆ, ಇನ್ನೊಬ್ನ ಕೈಯಲ್ಲಿ ಕದ್ದಿಸಿದ ಅನ್ಲಿಕ್ಕೂ ಚೋರಯತಿ ಅಂತಾನೆ ಹೇಳುದು. ಅದನ್ನ ಚೋರಯತಿಯಿಂದ ಇವನೇ ಕದ್ನೋ ಇನ್ನೊಬ್ರ ಕೈಯಲ್ಲಿ ಮಾಡಿಸೋದ್ನೋ ಗೊತ್ತಾಗಲ್ಲ, ಆ ಪ್ರಸಂಗ ನೋಡ್ಕೊಂಡು ತೀರ್ಮಾನಕ್ಕೆ ಬರ್ಬೇಕು. ಚೋರಯತಿ ಚೋರಯತಿ ಎರಡು ಹಾಗೆ ಆಗುತ್ತೆ. ಇಲ್ಲಿ ಅಮೀಮರತ್ ಅನ್ನೋದು ಹಾಗೆ, ಕೊಲಿಸಿದ್ದು ಹೌದು, ತಾನೇ ಕೊಂದಿದ್ದು ಹೌದು. ಇಲ್ಲಿ ಏನು ಅಂದ್ರೆ ಕೊಂದಿದ್ದು ಅಂತ ಅರ್ಥ. ಮೃಂಗ್ ಮರಣೆ ಅಂತ ಹೇಳ್ತಾರೆ. ಮೃಂಗ್ ಮರಣೆ, ಮರಣ ಅಂತ ಅರ್ಥ ಕೊಡುವಂತ ಧಾತು. ಸರಿ, ಈ ಡಿಚ್ ಇದ್ರ ಬಗ್ಗೆ ಎಲ್ಲ ನಿಧಾನಕ್ಕೆ ನಾನು ಪರಿಚಯ ಮಾಡಿಸ್ತೇನೆ ಮುಂದೆ ಕ್ರಮೇಣ ಹೋಗ್ತಾ ಹೋಗ್ತಾ. ಇನ್ನು ಇದು ಉನ್ನೀತಃ. ಉನ್ನೀತಃ ಅಂತಂದ್ರೇನು? ಊರ್ಧ್ವಂ ನೀತಃ. ಉನ್ನೀತ ಅಂದ್ರೆ ಮೇಲಕ್ಕೆ ಎತ್ಕೊಂಡು ಹೋದ ಅಂತ. ಇಷ್ಟು ಈ ಟಿಪ್ಪಣಿಯಲ್ಲಿ ಬಂದ ಒಂದು ವಿಶೇಷ. ಇದನ್ನೇ ಈ ಮೊದಲನೇ ಟಿಪ್ಪಣಿಗೆ ಬಂದಾಗ ಗಮನಿಸಿ, ಅಲ್ಲೇನ್ ವ್ಯತ್ಯಾಸ ಮಾಡಿದ್ದಾರೆ ಅಂದ್ರೆ ತೃಣಾವರ್ತ ಅಂತ ಬಂತು. ಈ ತೃಣಾವರ್ತ ಅನ್ನೋದಕ್ಕೆ ಏನರ್ಥ ಅಂತ ಅಲ್ಲಿ ಬಿಡಿಸ್ತಾರೆ. ವಾತ್ಯಾರೂಪಂ ಅಸುರಂ ಅಂತ ಬರ್ತಾರೆ. ವಾತ್ಯಾರೂಪಂ ಅಸುರಂ ಅಂತಂದ್ರೆ ಏನರ್ಥ? ಗಾಳಿ ರೂಪದ ಅಸುರ ಅಂತ ಅರ್ಥ. ಆ ತೃಣಾವರ್ತನ ಬಗ್ಗೆ, ತೃಣಾವರ್ತನ ಯಾರು ಗೊತ್ತಾಗಲ್ಲ, ಅದಕ್ಕೆ ವಾತ್ಯಾರೂಪಂ ಅಸುರಂ ಅಂತ ಬಿಡಿಸಿದ್ದಾರೆ. ಆಮೇಲೆ ನೀವೇನ್ ಗಮನಿಸ್ಬೇಕು? ಲೀಲೆಯ ಅಮೀಮರತ ಅಲ್ಲ, ಅನಾಯಾಸವಾಗಿ ಕೃಷ್ಣ ತೃಣಾವರ್ತನ ಕೊಂದಾದ್ರೆ ಅನಾಯಾಸವಾಗಿ ಅಂದ್ರೆ ಹೇಗೆ ಅದು ಅದರ ರೀತಿ ತಿಳಿಸ್ಕೊಡಿ ಅಂದಾಗ, ಕಂಠಗ್ರಹಣೇನ ಶ್ವಾಸ ನಿರೋಧಕರಣಾದಿ ಕ್ರೀಡೆಯ. ಕೃಷ್ಣ ಏನ್ ಮಾಡ್ದ? ತೃಣಾವರ್ತನ ಕುತ್ತಿಗೆ ಕೈ ಹಾಕ್ಬಿಟ್ಟ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ. ಅವನ್ಗೆ ಶ್ವಾಸ ತಡಿಲಿಕ್ಕಾಗಲ್ಲ, ಶ್ವಾಸ ತಡೆ ಹಿಡಿದು ಬಿಟ್ಟ. ಅವನಿಗೆ ಉಸಿರಿಗೆ ಕಷ್ಟ ಆಯ್ತಲ್ಲ, ಆಗ ಸಹಜವಾಗಿ ಅವನು ಕೆಳಗ್ ಬಿದ್ದ. ಅದನ್ನ ಹೇಗೆ ಹೇಳ್ತಾರೆ? ಕಂಠಗ್ರಹಣೇನ, ಅವನ ಕುತ್ತಿಗೆ ಹಿಡಿದ ಕೃಷ್ಣ, ಆಗ ಶ್ವಾಸ ನಿರೋಧಕರಣ, ಈ ಉಸಿರಾಟವನ್ನು ನಿಲ್ಲಿಸ್ತ ಹಾಗೆ ಗಟ್ಟಿ ಹಿಡಿದು. ಅವ್ನಿಗಾಗ್ಲಿಲ್ಲ, ಆದ ತಕ್ಷಣ ತಾನಾಗೆ ಬಿದ್ದ. ಅವರೇನೋ ಕೃಷ್ಣನ್ ಗೊತ್ತಾಗಲ್ಲ ಅಂತ ಗಾಳಿ ರೂಪದಲ್ಲಿ ಬಂದ, ಆದ್ರೆ ಅವ್ನ ಕುತ್ತಿಗೆ ಎಲ್ಲಿತ್ತು ಅಂತ ಕೃಷ್ಣನ್ ಗೊತ್ತಿತ್ತು, ಹಿಡ್ದ ಬಿದ್ದ. ಒಟ್ಟು ಇಷ್ಟರ್ಥ. ಇದನ್ನೆಲ್ಲ ಇಲ್ಲಿ ವಿವರಣೆ ಮಾಡಿದ್ದಾರೆ. ಒಂದು ಗರ್ಗ ಸಂಹಿತೆ ಅಂತ ಒಂದು ಭಾಗ ಕೊಟ್ಟಿದ್ದಾರೆ ಇಲ್ಲಿ ಈ ಮೊದಲನೇ ಟಿಪ್ಪಣಿ ಆದ್ಮೇಲೆ. ಅದನ್ನು ಗಮನಿಸಿ. ತತ್ರೈವ ಕಂಸ ಖಲನೋದಿತ ಉತ್ಕಚಾಖ್ಯೋ ದೈತ್ಯ ಪ್ರಭಂಜನ ತನುಹು ಶಕಟಂ ಸ ಏತ್ಯ ಬಾಲಸ್ಯ ಮೂರ್ಧಿ ಪರಿಪಾತಯಿತುಂ ಪ್ರವೃತ್ತಃ ಕೃಷ್ಣೋಪಿತಂ ಕಿಲ ತತಾಡ ಪದಾರುಣೇನ ಅಂತ. ಇದು ಗರ್ಗ ಸಂಹಿತೆ ಅಂತ. ಅನೇಕ ಸಂಹಿತಾ ಗ್ರಂಥಗಳು ನಮ್ಮಲ್ಲಿದೆ. ಪಾರ್ಪ ಸಂಹಿತ, ಈ ತರ ಅನೇಕ ಗ್ರಂಥಗಳಿದೆ. ಉದಾಹರಣೆಗೆ ಪಂಚರಾತ್ರ ಸಂಹಿತ ಅಂತ ಬಹಳ ಫೇಮಸ್. ಪಂಚರಾತ್ರದ ಬಗ್ಗೆ ನಮಗೆ ಕಲ್ಪನೆನೇ ಇರಲ್ಲ. ವಸ್ತುತಃ ನಾವು ಓದ್ಬೇಕು ಪಂಚರಾತ್ರ ಆಗಮಗಳನ್ನೆಲ್ಲ. ಯಾಕೆ ಅಂದ್ರೆ ಅಲ್ಲಿ ನಿಮಗೆ ಸೃಷ್ಟಿ ರಹಸ್ಯ, ಸಂಹಾರ ರಹಸ್ಯ ಇದೆಲ್ಲ ಹೇಳಿರ್ತಾರೆ ಪಂಚರಾತ್ರಗಳ ಬಗ್ಗೆ.
ನಾವು ಪಂಚತಂತ್ರ ಕೇಳ್ಬಿಡಿರ್ತೀವಿ, ಪಂಚರಾತ್ರದ ಬಗ್ಗೆ ನಮಗ್ ಗಮನ ಹೋಗಲ್ಲ. ಪಂಚರಾತ್ರ ಅಂತಂದ್ರೆ ಬಹಳ ವಿಶೇಷವಾದ ಗ್ರಂಥ ಅದು. ಅದು 5 ರಾತ್ರ ಅಂತ ಬರುತ್ತಲ್ಲಿ ಅಧ್ಯಾಯಗಳ ತರ. ಇಂದ್ರರಾತ್ರ ಆತರ ಎಲ್ಲ ಒಂದು ಅಧ್ಯಾಯಗಳ ತರ ಇರುತ್ತೆ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಪಂಚರಾತ್ರ ಅಂತಂದ್ರೆ ಅದರ ಮುಂದೆ ಎಲ್ಲಾ ರಾತ್ರಿ ತರ ಆಗ್ಬಿಡ್ತು ಬೇರೆ ಗ್ರಂಥಗಳು ಅಂತ. ಇದು ಬೆಳಕು ಬಂದಾಗ ಎಲ್ಲ ರಾತ್ರಿ ಆಗೋಗ್ಬಿಡ್ತು. ಆ ತರ ಇದು ಅಂತ ಪ್ರಕೃಷ್ಟ ಗ್ರಂಥ. ಆಚಾರ್ಯರು ಪದೇ ಪದೇ ಈ ಪಂಚರಾತ್ರ ಗ್ರಂಥದ ಒಂದು ಉಲ್ಲೇಖವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇದೆಲ್ಲ ರೂಪಗಳ ಒಂದು ವಿಸ್ತಾರವಾದ ವಿವರಣೆ ಬರುತ್ತೆ. ಬಹಳ ಚೆನ್ನಾಗಿದೆ. ಮಾತೃಕಾನ್ಯಾಸ, ತತ್ವನ್ಯಾಸ, ನಮ್ಮ ಈ ದ್ವೈತ ಸಿದ್ಧಾಂತದ ಸಕಲ ರಹಸ್ಯಗಳು ಅದರಲ್ಲಿದೆ. ಪಂಚರಾತ್ರಾಗಮ ಈಗ ನಾವು ದೇವಸ್ಥಾನದಲ್ಲೂ ಆ ಪೂಜಾ ಪದ್ಧತಿ ನೋಡ್ತೀವಿ. ಪಂಚರಾತ್ರಾಗಮದ ಪ್ರಕಾರ ಪೂಜಾ ಪದ್ಧತಿ ಇತ್ತಲ್ಲ, ಅಂತ ಒಂದು ಇದು ಸಂಹಿತೆ. ಅದೇ ತರ ಇಲ್ಲಿ ಗರ್ಗ ಸಂಹಿತೆ ಅಂತ ಒಂದಿದೆ. ಈ ಗರ್ಗ ಸಂಹಿತೆಯಲ್ಲಿ ಏನ್ ಹೇಳಿದ್ದಾರೆ, ಕಂಸ ಖಲನೋದಿತ ಉತ್ಕಚಾಖ್ಯ ದೈತ್ಯ. ಈ ಬಂದ ದೈತ್ಯ ಇದಾನಲ್ಲ, ಈ ಶಕಟಾಸುರ ಅಂತ ಹೇಳ್ತೀವಲ್ಲ, ಯಾರು ಇವನು ಅಂತ ಅದಕ್ಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಕಂಸ ದುಷ್ಟ, ಅವನು ಪ್ರೇರಣೆ ಮಾಡ್ದ ಉತ್ಕಚ ಅಂತ ಹೆಸರಂತೆ ಆ ದೈತ್ಯನದು. ಉತ್ಕಚ ಅನ್ನೋ ದೈತ್ಯ ತಾನು ಶಕಟಂಸ ಏತ್ಯ, ಅವನು ಬಂದ ಇಲ್ಲಿ ಶಕಟವನ್ನ ಅವನು ಏರ್ದ. ವಸ್ತುತಃ ಇದ್ದಿದ್ ಬಂಡಿ ಅಷ್ಟೇ, ಬಂಡಿ ರೂಪದಲ್ಲಿ ಬಂದ ಅಂದೇನರ್ಥ, ಬಂಡಿಯ ಒಳಗಡೆ ಅವನು ಸೇರ್ಕೊಂಡ ಅಂತ ಅರ್ಥ. ಅವನ ಹೆಸರು ಉತ್ಕಚ ಅಂತ ಹೆಸರು. ಇದು ಕಂಸನ ಭೃತ್ಯ. ಅವನೇನ್ ಮಾಡ್ದ, ಬಾಲಸ್ಯ ಮೂರ್ಧ್ನೆ ಪರಿಪಾತಿತು, ಆ ಬಂಡಿನ ಹಾಗೆ ಬಿಡಿಸ್ಲಿಕ್ಕೆ ನೋಡ್ದ ಇಲ್ಲಿ ಕೃಷ್ಣನ ತಲೆ ಮೇಲೆ. ಆದ್ರೆ ಕೃಷ್ಣ ಏನ್ ಮಾಡ್ದ, ಪದಾರುಣೇನ ತನ್ನ ಕೋಮಲವಾದ ಪಾದಿಂದ ಚೂರಿಂಗೆ ತಾಕಿಸ್ತಾ ತಡಾರ್ ಅಂತ ಅದೇ ಬಿತ್ತೋಯ್ತು. ಬಿತ್ತು, ಆದ್ರೆ ಇವನ್ ತಲೆ ಮೇಲೆ ಏನು ಬೀಳಿಲ್ಲ ಕೃಷ್ಣ. ಹಾಗೆ ರೀತಿ ಅವರು ಪುಡಿ ಪುಡಿ ಮಾಡಿದ್ದಾನೆ. ಇದೊಂದು ಚೂರ್ಣೆ ಗತೇಥ ಶಕಟೆ ಪತಿತೇಚ ದೈತ್ಯೆ ತ್ಯಕ್ವಾ ಪ್ರಭಂಜನತನು ವಿಮಲೋ ಬಭೂವ. ಅವಾಗ ಯಾವಾಗ ಈ ದೈತ್ಯ ತಾನು ಬಿದ್ದ ಕೂಡಲೇ ಆ ಶಕಟವನ್ನ ಬಿಟ್ಟು ಹೊರಟೋದ ಅಂತ. ಅಂದ್ರೆ ಇವ್ರ ಪ್ರಕಾರ ಏನು, ಆ ಬಂಡಿಗೆ ತಾಕದಾಗ ಅದೆಲ್ಲ ಪುಡಿ ಪುಡಿ ಆಗೋಯ್ತು. ಪುಡಿ ಪುಡಿ ಆದಾಗ ಒಳಗಡೆ ಸೇರ್ಕೊಂಡವನು ಸ್ವಯಂ ತಾನು ಹೊರಟು ಹೋದ ಅಂತ. ಇಷ್ಟು ಅದ್ ಹೇಗೆ ಅಂದ್ರೆ ದೇಹದ ಒಳಗಡೆ ಪಿಶಾಚಿ ಹೋಗಿರತ್ತಲ್ಲ, ಆಗ ದೇಹ ಪುಡಿ ಪುಡಿ ಮಾಡಿದ್ರೆ ಪಿಶಾಚಿನೂ ಹೋಗ್ಬೇಕು ಅಂತಿಲ್ಲ, ಹೊಸದು ಅದಿನ್ನೊಂದ್ ಕಡೆ ಹೋಗ್ಬೋದು. ಆದ್ರೆ ಇಲ್ಲ, ಹಾಗೆ ಆಗ್ಲಿಲ್ಲ. ಆ ಬಂಡಿ ಒಳಗಡೆ ಸೇರ್ಕೊಂಡಿರುವಂತಹ ಆ ದೈತ್ಯನ ಸಂಹಾರವೂ ಕೂಡ ಆಯ್ತು. ನಮ್ಗೆ ಇಲ್ಲೇನ್ ಬೇಕು ಅಂದ್ರೆ ಅದ್ ಯಾವ ಅಸುರ ಅಂತ ಉಲ್ಲೇಖ ಮಾಡಿದ್ದಾರೆ ಗರ್ಗ ಸಂಹಿತೆಯಲ್ಲಿ, ಆ ವಿಷಯ ಬೇಕಷ್ಟೆ. ಇದಾದ ಮುಂದೆ ಮಹಾಭಾರತ ತಾತ್ಪರ್ಯದ ಒಂದು ಶ್ಲೋಕ ಕೊಟ್ಟಿದ್ದಾರೆ. ನಿಧಾಯತಂ ಭೂಮಿ ತಲೆ ಸ್ವಕರ್ಮ ಯದಾ ಚಕ್ರೆ ದೈತ್ಯ ಆಗಾತ್ಸು ಘೋರ ತೃಣಾವರ್ತೋ ನಾಮತಃ ಕಂಸಭೃತ್ಯ ಸೃಷ್ಟ್ವಾತ್ಯುಗ್ರಂ ಚಕ್ರವಾತಂ ಶಿಶುಂತಂ. ನೀವು ಆಚಾರ್ಯರ ಶ್ಲೋಕ ಓದ್ತಾ ಹೋಗ್ಬಿಟ್ರಂತೂ ತಾತ್ಪರ್ಯ ಕಥೆಯನ್ನ ಹೇಗ್ ಹೇಳ್ಬೇಕು ಹಾಗೆ ಸಂಸ್ಕೃತದಲ್ಲಿ ಕಥೆ ತರ ಹೇಳ್ಬಿಟ್ಟಿದ್ದಾರೆ. ಆರಾಮಾಗಿ ಸಂಸ್ಕೃತ ಅರ್ಥ ಆಗುತ್ತೆ. ಸಂಸ್ಕೃತ ಸ್ವಲ್ಪ ಚೆನ್ನಾಗಿ ಗೊತ್ತಿದ್ರೆ ಸಾಕು, ಆಚಾರ್ಯರ ವಾಕ್ಯಗಳು ಅಷ್ಟು ಸುಲಭ ಅನ್ಸತ್ತೆ. ತುಂಬಾ ವಿಚಾರ ಮಾಡ್ಲಿಕ್ಕಿದೆ, ಅದು ಕಠಿಣ, ಅದು ಬೇರೆ. ಆದ್ರೆ ನಿಧಾಯತಂ ಭೂಮಿ ತಲೆ, ಆ ಭೂಮಿ ತಲದಲ್ಲಿ ಇಟ್ಟು ಸ್ವಕರ್ಮ ಯದಾ ಚಕ್ರೆ, ತನ್ನ ಕೆಲಸವನ್ನ ಯಾವಾಗ ಮಾಡ್ಕೊಳ್ತಾ ಇದ್ರು, ಆಗ ದೈತ್ಯ ಆಗ ಸುಘೋರಹ, ಒಬ್ಬ ಸುಘೋರನಾದ ದೈತ್ಯ ಬಂದ. ಅವನ ಹೆಸರೇನು, ತೃಣಾವರ್ತೋ ನಾಮತಃ ಕಂಸಭೃತ್ಯ. ತೃಣಾವರ್ತ ಅಂತ ಒಬ್ಬ ಕಂಸಭೃತ್ಯ ಬಂದ. ಅವನು ಚಕ್ರವಾತ, ಗರಗರ ತಿರುಗುವ ಒಂದು ಗಾಳಿ, ಅದನ್ನ ಸೃಷ್ಟಿ ಮಾಡಿ ಅಂತರಿಕ್ಷಕ್ಕೆ ಕರ್ಕೊಂಡು ಹೋದ. ಅದೇನಾಯ್ತಲ್ಲಿ, ಕಂಠಗ್ರಾಹ ಸಮೃದ್ಧ ವಾಯು, ಕಂಠ ಹಿಡಿದು ಅವನ ವಾಯುವನ್ನ ಶ್ವಾಸ ನಿರೋಧ ಮಾಡಿದ. ಅಂದ್ರೆ ಈ ಅಂಶ ಏನ್ ಮಹಾಭಾರತ ತಾತ್ಪರ್ಯದಲ್ಲಿ ಬಂದಿದೆ, ಇದನ್ನೆಲ್ಲ ಇವರು ಟಿಪ್ಪಣಿಕಾರರು ಅಲ್ಲಲ್ಲಿ ಎಲ್ಲೇ ಬಿಟ್ಟೋಗಿದೆ ಅಂತ ಅನಿಸ್ತಾ ಇದೆ ಅಲ್ಲಿ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ. ಈ ಶ್ಲೋಕ ವಸ್ತುತಃ ಅವ್ರು ಬರ್ದಿಲ್ಲ, ಈ ಶ್ಲೋಕವನ್ನ ಇಲ್ಲಿ PDF ನಲ್ಲಿ ಕೊಟ್ಟಿದ್ದಾರೆ ವಿಶೇಷವಾಗಿ ಅಷ್ಟೇ. ಅದ್ರ ಟಿಪ್ಪಣಿ ಇಲ್ದೆ ಹೋದ್ರು ಆ ಶ್ಲೋಕ ಗಮನಿಸಿದಾಗ ಅಲ್ಲಿರೋ ಒಂದು ಕೋಟ್ ಯಾವ್ದಿದೆ ಅದನ್ನ ಮಾತ್ರ ತಗೊಂಡಿದ್ದಾರೆ. ಇಲ್ಲಿ ಯಾವ್ದು ಬಿಟ್ಟಿದ್ರು, ಆ ಕಂಠಗ್ರಹಣ ಮಾಡಿ ಶ್ವಾಸ ನಿರೋಧ ಮಾಡಿದ್ದು ಅನ್ನೋ ವಿಷಯ ಬಿಟ್ಟಿದ್ರು. ಈ ಶ್ಲೋಕದಲ್ಲಿ ಮೂಲದಲ್ಲಿ ಸಿಗಲ್ಲ, ನಾರಾಯಣ ಪಂಡಿತ ಶ್ಲೋಕದಲ್ಲಿ. ಅದಕ್ಕೇನ್ ಮಾಡುದು, ಮಹಾಭಾರತ ತಾತ್ಪರ್ಯದಲ್ಲಿ ಬಂದ ಅಂಶವನ್ನ ವ್ಯಾಖ್ಯಾನದಲ್ಲಿ ಸೇರಿಸ್ಕೊಂಡ್ರು. ಅಂದ್ರೆ ವ್ಯಾಖ್ಯಾನಕಾರದ ಒಂದು ದೃಷ್ಟಿ ಹೇಗಿರುತ್ತದೆ, ಯಾವ ಅಂಶ ಬಿಟ್ಟು ಹೋಗಿರುತ್ತೆ ಅಲ್ಲಿ ಬೇರೆ ಗ್ರಂಥ ನೋಡ್ತಾರೆ, ಅದನ್ನ ಮಾತ್ರ ಸಂಬಂಧಪಟ್ಟಾಗ ಹಾಕ್ಬಿಡ್ತಾರೆ. ಆದ್ರೆ ಇನ್ಯಾವುದೇ ರೀತಿಯಲ್ಲಿ ಗೊತ್ತೇ ಆಗಲ್ಲ ನಿಮ್ಗೆ. ಅಂದ್ರೆ ಇದು ಎಲ್ಲೂ ಬಂದಿದೆ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಈ ತರ ಸುಮಾರು ವಿಷಯಗಳನ್ನು ವ್ಯಾಖ್ಯಾನ ನೋಡ್ತೀವಿ. ಆ ಮೂಲ ಕಣ್ಣು ಹಿಡಿಯೋದು ತುಂಬಾ ಕಷ್ಟ. ಆತರ ಪಪಾತ ಕೃಷ್ಣೇನ ಹತಶಿಲಾತನೆ ತೃಣಾವರ್ತ ಪರ್ವತೋದಗ್ರದೇಹ. ಅವನ್ ಯಾವಾಗ ಕೆಳಗಡೆ ಬಿದ್ದ ತೃಣಾವರ್ತ, ಒಂದು ಕಲ್ಲು ಬಂಡೆ ಮೇಲೆ ಬಿದ್ದಂತೆ, ಆಗ ಅವನ ದೇಹ ಹೇಗಿತ್ತು ಅಂದ್ರೆ ಪರ್ವತೋದಗ್ರದೇಹ, ದೊಡ್ಡ ಬೆಟ್ಟದಷ್ಟು ಅವನ ದೇಹ ಬಿದ್ದಾಗ ಕಂಡಿತ್ತು. ಆ ರೀತಿಯ ದೈತ್ಯ ಅವನು ಗಾಳಿ ರೂಪದಲ್ಲಿ ಬಂದಿದ್ದ. ಇಷ್ಟು ತಾತ್ಪರ್ಯದಲ್ಲೂ ಇದೆ, ಮತ್ತೆ ಭಾಗವತದಲ್ಲೂ ಅದರ ವಿವರಣೆ ಇದೆ. ಅದನ್ನ ವಿಸ್ತಾರವಾಗಿ ನೋಡ್ಬಹುದು. ಮುಂದೆ ಹೋಗೋಣ. 25ನೇ ಶ್ಲೋಕ.
गर्गोऽथ गर्गोऽथ शौरिणादिष्टः शौरिणादिष्टः चकार चकार क्षत्रियोचितान् क्षत्रियोचितान् संस्कारान् संस्कारान् नाम चामुष्य नाम चामुष्य सबलस्य सबलस्य व्रजं गतः. वृजं गतः. ಅಥ ಅದು ತೃಣಾವರ್ತನ ಸಂಹಾರ ಆಯ್ತು. ಅದಾದ್ಮೇಲೆ ವಸುದೇವ ತಾನೇನ್ ಮಾಡ್ದ, ಗರ್ಗಾಚಾರ್ಯರಿಗೆ ಅಪ್ಪಣೆ ಮಾಡ್ದ. ಗರ್ಗಾಚಾರ್ಯರು ಗೋಕುಲಕ್ಕೆ ಬಂದ್ರು. ಬಲರಾಮನ ಜೊತೆಗೆ ಕೃಷ್ಣನಿಗೆ ಕ್ಷತ್ರಿಯರಿಗೆ ಬೇಕಾದ ಸಂಸ್ಕಾರಗಳನ್ನ ಕೊಟ್ರು. ಅಂದ್ರೆ ಜಾತಕರ್ಮ ಆಯ್ತು, ನಾಮಕರಣ ಆಯ್ತು, ಪ್ರತಿಯೊಂದು ಕರ್ಮಗಳು ಏನೇನಾಗ್ಬೇಕು ಅದೆಲ್ಲ ಅವರು ನೆರವೇರಿಸಿದ್ದಾರೆ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ಬಂದ ಒಂದು ವಿಷಯ ಏನು ಅಂದ್ರೆ ಶೌರಿಣ ಅಂತ ಮತ್ತೆ ಬಂತು. ಅಥ ಅಂದ್ರೆ ಅನಂತರ ಅಂತ ಸಾಮಾನ್ಯವಾಗಿ ಅರ್ಥ ಹೇಳ್ತೀವಿ ಸಂಸ್ಕೃತದಲ್ಲಿ. ಅಥ ಅಂತ ಎಲ್ಲಾ ಕಡೆ ಬರುತ್ತೆ. ಓಂ ಅಥ ಅಥೋ ಬ್ರಹ್ಮ ಜಿಜ್ಞಾಸ ಓಂ ಅಥ ಅಂತ ಬರುತ್ತೆ. ಅಥ ಶಬ್ದಾನುಶಾಸನಂ ಅಂತ ನಮಗೆ ಮಹಾಭಾಷ್ಯದಲ್ಲೂ ಬರುತ್ತೆ. ಅಥ ಅಥ ಅಂದ್ರೇನು, ಅನಂತರ ಅಂತ ಅರ್ಥ. ಈ ಅನಂತರ ಅಂತ ಒಂದು ಅರ್ಥ ಪ್ರಸಿದ್ಧ. ಇದು ಎಲ್ಲಾ ಕಡೆ ಇಟ್ಕೊಳ್ಳೋಂಗಿಲ್ಲ, ಕೆಲವು ಕಡೆ ಮಾತ್ರ. ಯಾಕೆ ಅರ್ಥ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಇಲ್ಲೇನ್ ಅರ್ಥ, ಇಲ್ಲೂ ಅನಂತರ ಅಂತ ಅಷ್ಟೇ ಅರ್ಥ. ಯಾವ ಅನಂತರ? ತೃಣಾವರ್ತನ ಸಂಹಾರ ಆದ್ಮೇಲೆ ನಡೆದ ಘಟನೆ ಇವೆಲ್ಲ. ಯಾವುದು? ಈ ಜಾತಕರ್ಮ, ನಾಮಕರಣ, ಸಂಸ್ಕಾರ. ನಮ್ಗೆ ಆಶ್ಚರ್ಯ ಆಗತ್ತೆ, ಎಷ್ಟು ಚಿಕ್ಕ ಮಗು ಹಾಗಾರೆ ಕೃಷ್ಣ. ಅಂಥ ಚಿಕ್ಕ ಮಗುವಾಗಿದ್ದಾಗ್ಲೇ ಅವನು ಇಂತಿದ್ದ ದೊಡ್ಡ ಕಾರ್ಯಗಳನ್ನ ಮಾಡಿದ್ದಾನೆ. ಶೌರಿ ಅಂತಂದ್ರೆ ಯಾರು? ವಸುದೇವ. ಅದ್ ನಮ್ಗೆ ನೆರೆ ದಿವಸ ಗೊತ್ತಾಯ್ತು. ಶೂರಸ್ಯ ಅಪತ್ಯಂ ಪುಮಾನ್ ಶೌರಿ ಅದೊಂದು. ಇನ್ನು ಆಜ್ಞಪ್ತಃ ಯಾರು? ಗರ್ಗಾಚಾರ್ಯರು. ಗರ್ಗ ಅಂತ ಕರೀತಾರೆ. ಗರ್ಗ ಅಂದ್ರೆ ಯಾರು ಇವರು? ಗರ್ಗ ಅನ್ನೋ ಹೆಸರಿನ ಯಾದವಾನಾಂ ಪುರೋಹಿತ ಅಂತ ಅಲ್ಲಿ ಬಿಡಿಸಿದ್ದಾರೆ. ಯಾದವರ ಪುರೋಹಿತರು ಇವರು. ಇಲ್ಲಿ ಮತ್ತೆ ಇನ್ನೊಂದು ಸಬಲಸ್ಯ ಅಂತ ಬರ್ತಿದ್ದಾರೆ. ಬಲರಾಮನನ್ನ ಹೇಳ್ಬೇಕಾದ್ರೆ ಬಲರಾಮ ಅಂತ ಸಾಮಾನ್ಯವಾಗಿ ಹೇಳಲ್ಲ. ಸಬಲ, ಬಲನ ಜೊತೆಗೆ ಕೃಷ್ಣನಿಗೆ ಈ ಸಂಸ್ಕಾರ ಆಯ್ತು. ಮುಖ್ಯ ಬಲರಾಮ ಅಲ್ಲ ನೋಡಿ. ಬಲರಾಮನ ಜೊತೆಗೆ ಕೃಷ್ಣ ಅಂದ್ರೆ ಕೃಷ್ಣ ಮುಖ್ಯ, ಬಲರಾಮ ಮುಖ್ಯ ಅಂತ ಅರ್ಥ. ಹೇಗೆ ಲಕ್ಷ್ಮಿ ಜೊತೆಗೆ ನಾರಾಯಣನಿಗೆ ನಮಸ್ಕಾರ ಮಾಡ್ತೀವಿ, ಲಕ್ಷ್ಮೀ ನಾರಾಯಣಂ ಒಂದೇ ಅಂತ ಹೇಳ್ತೀವಿ. ಲಕ್ಷ್ಮೀ ನಾರಾಯಣ ಒಂದೇ ಪ್ರಧಾನ ಯಾರು? ಯಾರ ಜೊತೆಗೆ ಯಾರನ್ನ ಹೇಳ್ತೀವೋ ಅವ್ರ ಜೊತೆಗೆ ಅಂತ, ಯಾರ ಜೊತೆಗೆ ಅಂತ ಸೇರಿಸ್ತೀವಲ್ಲ ಅವ್ರು ಅಪ್ರಧಾನ ಆಗಿರ್ತಾರೆ. ಲಕ್ಷ್ಮೀ ನಾರಾಯಣರಿಗೆ ನಾರಾಯಣ ಪ್ರಧಾನ ಅಲ್ಲಿ. ಹಾಗೆ ಬಲರಾಮನ ಜೊತೆಗೆ ಕೃಷ್ಣನಿಗೆ ಸಂಸ್ಕಾರ ಆಯ್ತು ಅಂದ್ರೆ ಮುಖ್ಯ ಕೃಷ್ಣ ದೃಷ್ಟಿ, ಬಲರಾಮ ಮುಖ್ಯ ಅಲ್ಲ. ಇದು ಎಲ್ಲಾ ಕಡೆ ಹಾಗೆ. ಇದು ಮಗನ ಜೊತೆಗೆ ತಂದೆ ಬಂದ, ಚಿಕ್ಕ ಮಗು ಜೊತೆಗೆ ತಂದೆ ಬಂದ ಅಂದ್ರೆ ಅಲ್ಲಿ ಯಾವತ್ತು ಜೊತೆಗಿರುವಂತಹ ವಸ್ತುನೇ ಅಪ್ರಧಾನ, ಬಂದ ವಸ್ತು ಅದು ಪ್ರಧಾನ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಅದೇ ರೀತಿಯಲ್ಲಿ ಅಂತೂ ಜಾತಕರ್ಮಾದಿಗಳು ಮಾಡಿದ್ರು. ಕ್ಷತ್ರಿಯೋಚಿತ ಅನ್ನೋದು ಬಹಳ ಮುಖ್ಯ. ಕ್ಷತ್ರಿಯರಿಗೆ ಬೇಕಾದ ಸಂಸ್ಕಾರಗಳು ನಡೀತು. ಅವನೊಬ್ಬ ಗೊಲ್ಲ, ಅದನ್ನ ಅವ್ನ್ ಕ್ಷತ್ರಿಯ ಜಾತಿಯವನಲ್ಲ, ಅವ್ನ್ ಬೇರೆ ಜಾತಿ, ಅದ್ ಯಾವ್ದು ಅಲ್ಲ, ಅವನು ವಸ್ತುತಃ ಕ್ಷತ್ರಿಯ. ಯಾಕಂದ್ರೆ ಅವ್ರ ವಂಶ ಅದಕ್ಕೋಸ್ಕರನೇ ಹೇಳಿದ್ದು ಮುಂಚೆ. ಅಂದ್ರೆ ವಂಶಾವಳಿನ ಯಾಕೆ ಅಷ್ಟೊಂದು ನೋಡ್ಬೇಕು ನಾವು ಅಂದ್ರೆ, ಈಗಿನ ಕಾಲದವ್ರು ಏನ್ ಆಕ್ಷೇಪ ಮಾಡ್ತಾರಲ್ಲ, ಆಕ್ಷೇಪಕ್ಕೆ ಅದೊಂದು ಉತ್ತರ. ವಾಲ್ಮೀಕಿ ಋಷಿಗಳನ್ನೂ ಎಲ್ಲೋ ಸೇರಿಸ್ತಾರೆ, ಇರೋರ್ ಬರೋನೆಲ್ಲ ಎಲ್ಲೆಲ್ಲೋ ಸೇರಿಸ್ತಾ ಇರ್ತಾರೆ. ಆದ್ರೆ ಅದ್ ಯಾವ್ದು ಅಲ್ಲ. ವಂಶಾವಳಿಯನ್ನ ನೋಡಿದಾಗ ಸ್ಪಷ್ಟ ನಮಗೆ ಈ ಯಾರು ಕೃಷ್ಣ ತಾನು ಕ್ಷತ್ರಿಯ ಅಂತ ಬಂದಿದೆ, ಕ್ಷತ್ರಿಯನಾಗಿ ಬಂದಿರೋದು. ಇಷ್ಟಾಗಿ ನಾಮಕರಣವನ್ನು ಮಾಡಿದ್ದಾರೆ. ಇಲ್ಲಿ ನಾಮಕರಣ ಅನ್ನೋದಕ್ಕೆ ಏನ್ ಶಬ್ದ ಹಾಕಿದ್ದಾರೆ? ಸಂಸ್ಕಾರ ನಾಮಚ ಅಷ್ಟೇ ಹಾಕಿದ್ದಾರೆ. ಹೆಸರನ್ನ ಇಟ್ರು ಅಂತ ಬರ್ಬೇಕು. ನಾಮಕರಣ ಅಂದೇನ ಅದೇ, ಅದಕ್ಕೆ ನಾಮಚ ಅಷ್ಟೇ ಹಾಕ್ಬಿಟ್ಟಿದ್ದಾರೆ. ಹೆಸರನ್ನು ಕೂಡ ಚಕಾರ ಮಾಡಿದ್ರು. ನಾಮಕರಣ ಅಂದ್ರೆ ಹೆಸರನ್ನ ಇಡೋದು. ಇಲ್ಲಿ ನಾಮ ಚಕಾರ ಅಂತ ಅದನ್ನೇ ಹೇಳಿದ್ದಾರೆ. ಆದ್ರಿಂದ ನಾಮಕರಣ ಏನ್ ಮಾಡಿದ್ರು? ಬಲಭದ್ರ ಕೃಷ್ಣೌ ಇತಿ ನಾಮಕರಣಂ ಚಕಾರ. ಟಿಪ್ಪಣಿಲಿ ಬಿಡಿಸಿದ್ದಾರೆ. ಏನ್ ನಾಮಕರಣ ಮಾಡಿದ್ರು? ಕೃಷ್ಣನಿಗೆ ಕೃಷ್ಣ, ಬಲರಾಮನಿಗೆ ಬಲಭದ್ರ. ವಸ್ತುತಃ ಬಲಭದ್ರ ಅಂತ ಮಾಡಿದ್ದು, ಅದು ಬಲರಾಮ ಅಂತ ಪ್ರಸಿದ್ಧಿಗೆ ಬಂತು. ಅದಕ್ಕೆ ಅಲ್ಲೂ ಒಂದು ಆಕ್ಷೇಪ ಮಾಡ್ತಾರೆ ಭಾಗವತಲ್ಲಿ. ಗರ್ಗಾಚಾರ ಹೊಸದಾಗಿ ಹೆಸರಿಟ್ಟ ಕೃಷ್ಣನಿಗೆ ಹಾಗೆ ಏನಿಲ್ಲ, ಮೊದಲೇ ಇತ್ತು ಇವ್ರಿಗೆಲ್ಲ ಹೆಸರು. ಇದ್ದ ಹೆಸರನ್ನ ಹೊರಗಡೆ ಪ್ರಚಾರ ಮಾಡಿದ್ದಷ್ಟೇ ಅಂತ ಅದೊಂದು ಉತ್ತರ ಕೊಡ್ತಾರೆ. 26ನೇ ಶ್ಲೋಕ. ಪ್ರಾಂಗಣೆ ರಿಂಖಣಂ ಕುರುವನ್ ಅರ್ಭಕೈಃ ಸಹ ಮಾಧವಃ ಲೀಲಾಭಿಃ ಭಾವಗರ್ಭಾಭಿಃ ಜನಂ
ಆನಂದಯನ್ ಬಭೌ. ಆನಂದಯನ್ ಬಭೌ. ಕೃಷ್ಣ ತಾನು ಮಕ್ಕಳ ಜೊತೆಗೆ ಆಟ ಆಡೋದನ್ನೆಲ್ಲ ವರ್ಣಿಸ್ತಾ ಇದ್ದಾರೆ. ಪ್ರಾಂಗಣೆ ರಿಂಖಣಂ ಕುರುವನ್ ಅಂತ. ಪ್ರಾಂಗಣ ಅಂದ್ರೆ ಅಂಗಣ, ಅಂಗಣವನ್ನ ಪ್ರಾಂಗಣ ಅಂತ ಕರೀತಾರೆ. ಅಲ್ಲಿ ರಿಂಖಣ, ರಿಂಖಣ ಅನ್ನೋ ಶಬ್ದ ಇದೊಂದು ಕ್ರಿಯಾ ಹೇಳುವಂತ ಶಬ್ದ. ರಿಂಖಣ ಅಂದ್ರೆ ಅಂಬೆಗಾಲಿಡೋದಕ್ಕೆ ರಿಂಖಣ ಅಂತ ಕರೀತಾರೆ. ಈ ತರದ ಶಬ್ದಗಳೆಲ್ಲ ಅಪರೂಪ, ನಮಗ್ ಗೊತ್ತಾಗಲ್ಲ. ರಿಂಖಣ, ರಿಂಖಣ ಅದು ಅಂಬೆಗಾಲಿಡೋದು ಅಂತಂದ್ರೆ ಮಿಕ್ಕಿದೆಲ್ಲ ಶುರು ಆಯ್ತು ಅಲ್ಲಿಂದ ಅಂತ. ಚಿಕ್ಕ ಮಕ್ಕಳ ಜೊತೆಗೆ ಅಂಬೆಗಾಲ್ ಇಡ್ತಾ ನಡೀತಾ ಹೋದ ಅಂತ. ಹೊಸ ರಿಂಖಣ ಅಂದ್ರೆ ಇದು ಏನೋ ಅಂಬೆಗಾಲಿಡೋದಕ್ಕೆ ರಿಂಖಣ ಅಂತ ಕರೀತಾರೆ. ಇದನ್ ಮಾಡ್ತಾ ಅದಕ್ಕೆ ಈ ಶಿಶುಹು ಗಚ್ಚನ್ ಅಂತ ಹೇಳ್ಬಾರ್ದು. ಮಗು ಹೋಗ್ತಾ ಇದೆ ಅಂತ ಎಲ್ಲಾ ಕಡೆ ನಾವು ಸಾಮಾನ್ಯ ಗಚ್ಚನ್ ಗಚ್ಚನ್ ಅಂತ ಬಳಸ್ತೇವೆ. ಗಚ್ಚತಿ, ಅವನು ರಾಮ ಹೋದ, ಕೃಷ್ಣ ಹೋದ, ಗಚ್ಚತಿ ಅಂತ. ಶಿಶುಹು ಗಚ್ಚನ್ ಅನ್ಬಾರ್ದು. ಅದು ಹೋಗಿದ್ ನಿಜಾನೇ, ಹೋಗೋದಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ಒಂದು ನಾಯಿ ಓಡಾಡೋದಕ್ಕೂ ಮನುಷ್ಯ ಓಡಾಡೋದಕ್ಕೂ ಒಂದು ಮಗು ಓಡಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅಂದ್ರೆ ಅಲ್ಲಲ್ಲ ಅದಕ್ಕೆ ಸಂಬಂಧಪಟ್ಟ ಕ್ರಿಯಾಪದವನ್ನ ಹೇಳ್ಬೇಕು. ಇದ್ ಹೇಗೆ ಈ ಸಿಂಹ ಶಬ್ದ ಮಾಡುತ್ತೆ, ಅದಕ್ಕೆ ಬೇರೆ ಶಬ್ದ. ಸಿಂಹ ಗರ್ಜತಿ ಅಂತ ಹೇಳ್ತೀವಿ. ಆಮೇಲೆ ಮನುಷ್ಯ ಗರ್ಜತಿ ಅಂತ ಹೇಳ್ಬಾರ್ದು. ಅಥವಾ ಮನುಷ್ಯ ಭಷತಿ ಅಂತ ಹೇಳ್ಬಾರ್ದು. ಬೊಗಳೋದು ನಾಯಿ ಕೆಲಸ, ಮನುಷ್ಯ ಹೇಗೆ ಬೊಗಳುತ್ತೆ. ಅದರಿಂದ ಎಲ್ಲಾ ಶಬ್ದ ಮಾಡೋದೆ. ಸಿಂಹ, ನಾಯಿ, ಮನುಷ್ಯ ಎಲ್ಲರೂ ಶಬ್ದ ಮಾಡೋರೆ. ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಶಬ್ದ ಹಾಕ್ಬೇಕು. ಈಗ ಅಶ್ವ ಮಾಡುವ ಶಬ್ದಕ್ಕೆ ಹ್ರೇಷಾಧ್ವನಿ, ಹ್ರೇಷತೆ ಅಶ್ವ ಅಂತ ಹೇಳ್ತೀವಿ. ಹ್ರೇಷ ಅಂತ ಶಬ್ದ ಬಳಸ್ಬೇಕು ಅಶ್ವ ಶಬ್ದ ಮಾಡ್ಬೇಕಾದ್ರೆ. ಕುದುರೆ ಅಂದ್ರೆ ಆಯಾ ಪ್ರಾಣಿಗಳು ಮಾಡುವಂತ ಶಬ್ದಕ್ಕೆ ಒಂದೊಂದು ಕ್ರಿಯಾಪದ ಹಾಕಿದ್ದಾರೆ. ಹಾಗೆ ಓಡಾಡೋದಕ್ಕೂ ಕೂಡ ಒಂದೊಂದು ಕ್ರಿಯಾಪದ ವಿಶೇಷವಾಗಿದೆ, ಅದನ್ನೊಂದು ಗಮನಿಸ್ಕೊಬೇಕು. ಅದನ್ನ ಇಲ್ಲಿ ರಿಂಖಣಂ ಅಂತ ಇಲ್ಲಿ ಬಳಸೋದು ಅಷ್ಟೇ. ಇನ್ನು ಭಾವಗರ್ಭಾಭಿಹಿ ಲೀಲಾಭಿಹಿ, ಚಿಕ್ಕ ಮಕ್ಕಳ ಜೊತೆಗೆ ಅಂಬೆಗಾಲಿಡೋದು ನಡೆಯೋದೆಲ್ಲ ಆಯ್ತು. ಅಷ್ಟೇ ಅಲ್ಲ, ಅವ್ನು ಒಂದೊಂದು ಲೀಲೆ ಇದೆಯಲ್ಲ, ಭಾವಗರ್ಭಾಭಿಹಿ, ಒಂದೊಂದ್ರಲ್ಲೂ ಏನೋ ಒಂದು ಅಭಿಪ್ರಾಯ ಇದೆ. ಅವನೊಂದು ಹೋಗಿ ಬೆಣ್ಣೆ ಕದ್ನ, ಅದಲ್ಲೇನೋ ಒಂದು ತತ್ವ ಇದೆ. ಇಲ್ಲ ಸುಮ್ನೆ ನಕ್ಕದ್ನ, ಅದಲ್ಲೇನೋ ಒಂದು ತತ್ವ ಇದೆ. ದೇವರು ಏನ್ ಮಾಡಿದ್ರು ಅದ್ರಲ್ಲಿ ಏನೋ ಒಂದು ಭಾವಗರ್ಭ ಇದೆ. ಏನೋ ಒಂದು ಒಳಗಡೆ, ಗರ್ಭದ ಒಳಗಡೆ ಅಂದ್ರೆ ಅವನ ಮನಸ್ಸಿನ ಒಳಗಡೆ ಏನೋ ಒಂದು ಅಭಿಪ್ರಾಯ ಇರುತ್ತೆ ಅದ್ರಲ್ಲಿ. ಹೀಗೆ ಪ್ರತಿಯೊಬ್ಬ ಜನರನ್ನ ಆನಂದ ಪಡಿಸ್ತಾ ತಾನೆಲ್ಲ ಕೃಷ್ಣ ಎಲ್ಲರನ್ನು ವಶೀಕರಣ ಮಾಡ್ಕೊಂಡ. ಎಲ್ಲರಿಗೂ ಕೂಡ ತುಂಬಾ ಪ್ರೀತಿ ಪಾತ್ರನಾದ. ಇಲ್ಲಿ ಜನಂ ಅಂತ ವಸ್ತುತಃ ಏಕವಚನ ಬಳಸಿದ್ದಾರೆ. ಜನನನ್ನು ಒಬ್ಬನನ್ನು ಆನಂದ ಪಡಿಸಿದ ಅಂತ. ಆದ್ರೆ ಹಾಗಲ್ಲ, ಸಂಸ್ಕೃತಲ್ಲೇನು ಗುಂಪನ್ನು ತಗೊಂಡು ಏಕವಚನ ಮಾಡೋದಿದೆ. ಅದು ಜಾತಿ ಏಕವಚನ ಅಂತ ಕರಿತೀವಿ. ಜನ ಅಂದ್ರೆ ಸಕಲ ಗುಂಪು. ಆ ಒಂದು ಗುಂಪು ಏನಿದೆ ಅಲ್ಲಿದ್ದವರು ಅವ್ರಿಗೆಲ್ಲ ಆನಂದವನ್ನ ತಾನು ಮಾಡಿದ. ಇಷ್ಟು ಸಾಮಾನ್ಯವಾಗಿ ಇದಕ್ಕೆ ಅರ್ಥ. ಇದನ್ನ ಹೇಗ್ ಬಿಡಿಸ್ತಾರೆ ನೋಡಿ ಟಿಪ್ಪಣಿಲಿ ಶ್ಲೋಕವನ್ನ. ಇಲ್ಲೇನ್ ಬಿಡಿಸ್ಲಿಕ್ಕಿದೆ ನಮ್ಗೆ ಅನ್ಸತ್ತೆ. ಇಲ್ಲಿ ಸ್ವಾರಸ್ಯ ಏನು, ಮಾಧವ ಅನ್ನೋ ಶಬ್ದಕ್ಕೆ ರಮಾಪತಿ ಅಂತ ಅರ್ಥ. ಇದನ್ನ ಯಾಕೆ ಈ ಶಬ್ದಗಳನ್ನ ಬಳಸ್ತಾರೆ ಈ ಪ್ರತಿ ಸಂದರ್ಭದಲ್ಲಿ ಅಂದ್ರೆ, ಅವ್ ಯಾರೋ ಚಿಕ್ಕ ಮಗು ನೀವು ಭಾವಿಸ್ಬೇಡಿ. ಅಂದಿನ ಜನ ಅಂತೂ ಮೋಸ ಹೋಗ್ಬಿಟ್ರು ಕೃಷ್ಣನ ನೋಡಿ. ನಾವು ಮೋಸ ಹೋಗ್ಬಾರ್ದು. ಪದೇ ಒಂದ್ ಚಿಕ್ಕ ಕೃಷ್ಣ ಇದು ಅಂಬೆಗಾಲಿಟ್ಟ ಅಂತಂದ್ರೆ ಅವ್ನ್ ಯಾಕೆ ಅಂಬೆಗಾಲಿಡ್ಬೇಕು? ಇದೆಲ್ಲ ಒಂದ್ ಲೀಲೆ. ಯಾಕೆ ಅವ್ನ್ ಮಾಧವ, ಲಕ್ಷ್ಮೀಪತಿ ಅಂದ್ರೆ ಇಡೀ ಜಗತ್ತನ್ನು ಹೊತ್ತಾನ. ಅವ್ನ್ ಯಾಕೆ ಅಂಬೆಗಾಲಿ ಇಟ್ಕೊಂಡಿದೆಲ್ಲ ನಾಟಕ ಅಂತ ಅರ್ಥ. ಅಷ್ಟೇ ಅಲ್ಲ, ಮಾಧವ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಒಂದು ಲಕ್ಷ್ಮೀಪತಿ ಅಂತ ಅರ್ಥ. ಮಾ ಅಂದ್ರೆ ಲಕ್ಷ್ಮಿ, ಧವ ಅಂದ್ರೆ ಪತಿ ಅಂತ ಅರ್ಥ. ಈಗೆಲ್ಲ ವಿಧವ ಅಂತ ಶಬ್ದ ಹೇಳ್ತೀವಲ್ಲ, ಅದಕ್ಕೆ ಧವ ಅಂದ್ರೆ ಪತಿ, ವಿಧವ ಇಲ್ಲದೆ ಇರೋರು ಅಂತ ಅರ್ಥ. ವಿಧವ ಅಂತ ಕರೀತಾರೆ. ಮಾಧವ ಅಂದ್ರೆ ಲಕ್ಷ್ಮಿ, ಧವ ಪತಿ. ಮಧುಕುಲೋತ್ಪನ್ನಶ್ಚ ಕೃಷ್ಣ, ಅಥವಾ ಮಾಧವ ಅಂದ್ರೆ ಮಧೋಹೋ ಗೋತ್ರಾಪತ್ಯಂ ಪುಮಾನ್. ಮಧು ಅಂತ ಒಬ್ಬ ಇದ್ದಾನೆ ಈ ವಂಶದಲ್ಲಿ, ಕೃಷ್ಣನ ವಂಶದಲ್ಲಿ. ಆ ಮಧುಕುಲದಲ್ಲಿ ಬಂದವನಾದ್ರಿಂದ ಇವನಿಗೆ ಮಾಧವ ಅಂತ ಹೆಸರು. ಇದು ಎರಡು ಅರ್ಥ ಹೇಳಿದ್ದಾರೆ. ಇದು ಅರ್ಭಕರು ಅಂತಂದ್ರೇನು ಚಿಕ್ಕ ಮಕ್ಕಳು ಅಂತ ಅರ್ಥ. ಪ್ರಾಂಗಣ ಅನ್ನೋ ಶಬ್ದಕ್ಕೆ ಇನ್ನೊಂದು ಹಾಕಿದ್ದಾರೆ, ಅಜೀರ ಅಂತ ಹಾಕಿದ್ದಾರೆ. ಅಜೀರ ಅಂತ ಅರ್ಥ. ಅಂಗಣಂಚ ತ್ವರಾಜಿರೆ ಅಂತ ಅದಕ್ಕೂ ಬಿಡ್ತಾರೆ. ರಿಂಖಣ ಅಂದ್ರೆ ಏನ್ ನೋಡಿ ಬಿಡಿಸ್ತಾರೆ. ರಿಂಖಣಂ ಅಂದ್ರೆ ಬಿಡಿಸಿ. ಸಂಸ್ಕೃತದಲ್ಲಿ ಏನ್ ಬಿಡಿಸ್ಬೇಕು? ಪಾಣಿಭ್ಯಾಂ ಭುವಂ ಆಲಂಬ್ಯ ಜಾನುಭ್ಯಾಂ ಪ್ರಸರ್ಪಣಂ ರಿಂಖಣಂ. ಇದು ಸಂಸ್ಕೃತದ ಒಂದು ಸ್ವಾರಸ್ಯ. ಶಾಸ್ತ್ರದಲ್ಲಿ ಎಷ್ಟು ಇವರಿಗೆ ಅಂದ್ರೆ ಒಂದು ಶಬ್ದ ಕೊಟ್ಟರೆ ಅದನ್ನ ಹೇಗ್ ಬಿಡಿಸ್ಬೇಕು ಸರಿಯಾಗಿ. ಈಗ ಪೃಥ್ವಿ ಅಂದ್ರೇನು, ಜಲ ಅಂದ್ರೇನು, ತೇಜಸ್ ಅಂದ್ರೇನು, ಅದ್ ಸರಿಯಾಗಿ ಬಿಡಿಸಿರ್ತಾರೆ. ಬಿಡಿಸೋದನ್ನ ನೀವು ತಪ್ಪು ಅಂತ ಹೇಳಿಕ್ ಬರಲ್ಲ, ಅಷ್ಟ್ ಚೆನ್ನಾಗಿ ಬಿಡಿಸಿರ್ತಾರೆ. ಈ ರಿಂಖಣ ಅನ್ನೋದಕ್ಕೆ ಯಾವ ತರ ನಡೆಯೋದು, ನಾವು ಅಂಬೆಗಾಲಿಡೋದು ಅಂತ ಹೇಳ್ಬಿಡ್ತೀವಿ ಸುಲಭವಾಗಿ. ರಿಂಖಣ ಅನ್ನೋದಕ್ಕೆ ಅಂಬೆಗಾಲು ಅನ್ನೋದನ್ನ ವಿವರಣೆ ಹೇಗ್ ಮಾಡೋದು? ಅಂಬೆಗಾಲು ಅಂದ್ರೆ ಏನರ್ಥ ಅಂದ್ರೆ ಪಾಣಿಭ್ಯಾಂ ಭುವಲಂಬ್ಯ. ಅವ್ರಿಗೆ ಕೈ ಮುಖ್ಯ ಆಧಾರ. ಚಿಕ್ಕ ಮಕ್ಕಳಿಗೆ ಅಂಬೆಗಾಲಿಡೋರ್ಗೆ ಎರಡು ಕೈಯನ್ನ ಭೂಮಿಗೆ ಇಟ್ಕೊಂಡಿರತ್ತೆ. ಇಟ್ಟುಕೊಂಡು
ಈ ಮೊಣಕಾಲಿನಿಂದ ಹಿಂಗೆ ಹೀಗೆ ಹೋಗ್ತಾ ಇರುತ್ತೆ. ಆ ಮೊಣಕಾಲು ಅದರಿಂದ ಪ್ರಸರ್ಪಣ ಮುಂದೆ ಹೋಗ್ತಾ ಇರುತ್ತೆ. ಅಂದ್ರೆ ಅಂಬೆಗಾಲಿಡೋದನ್ನ ಹೀಗ್ ಬಿಡಿಸಿದ್ದಾರೆ ಇವರು. ಪಾಣಿಭ್ಯಾಂ ಭುವಮಾಲಂಬ್ಯ, ಎರಡು ಕೈಗಳಿಂದ ಭೂಮಿಯನ್ನ ಆಧಾರ ಮಾಡಿಕೊಂಡು, ಜಾನುಭ್ಯಾಂ ಮೊಣಕಾಲಿನಿಂದ ಪ್ರಸರ್ಪಣ ಮುಂದೆ ದೇಕೊಂಡು ಹೋಗೋದು. ಇದನ್ನ ರಿಂಖಣಂ ಅಂಬೆಗಾಲಿಡೋದು ಅಂತ ಕರೀತಾರೆ. ಇದನ್ನ ಮಧ್ವಯುಗದಲ್ಲೂ ನೀವು ಮತ್ತೆ ಗಮನಿಸ್ಬೇಕು. ಅಲ್ಲಿ ಇವನು ವಾಸುದೇವಾಚಾರ್ಯರು ಅಂದ್ರೆ ಮಧ್ವಾಚಾರ್ಯ ಪೂರ್ವ, ಆವಾಗ ಅವರು ರಿಂಖಣ ಮಾಡ್ತಾ ಇದ್ರು, ಅಂಬೆಗಾಲಿಡ್ತಾ ಇದ್ರು ಅಂತ ಅಲ್ಲಿ ಬರುತ್ತೆ. ಅದರಿಂದ ಈ ಶಬ್ದಕ್ಕೂ ಮತ್ತೆ ಅಲ್ಲಿ ಲಿಂಕ್ ಇದೆ, ಮತ್ತೆ ಅದನ್ನ ನೆನಪಿಸ್ಕೊಂಡಿರ್ಬೇಕು ಇದನ್ನೆಲ್ಲ. ಇನ್ನು ಭಾವೋಭಿಪ್ರಾಯ, ಭಾವ ಅಂದ್ರೇನು? ಭಾವಗರ್ಭ ಅಂತ ಬಂತು. ಭಾವ ಅಂದ್ರೆ ಒಳ್ಳೆ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದ. ಏನು ಒಂದು ಉದಾಹರಣೆ ಕೊಡಿ, ಅವ್ನ್ ಮಾಡೋ ಲೀಲೆಗೆಲ್ಲ ಏನೋ ಒಂದು ಅಭಿಪ್ರಾಯ ಇರುತ್ತೆ ಅಂತ ಹೇಳ್ತಿರಲ್ಲ, ಚಿಕ್ಕ ಮಗು ಮಾಡೋದಕ್ಕೆ ಏನಾದ್ರು ಇರುತ್ತಾ ಅಂದ್ರೆ ಇದೆ. ಅದನ್ನ ಈ ಟಿಪ್ಪಣಿಯ ಕೊನೆ ಕೊಟ್ಟಿದ್ದಾರೆ. ವಕ್ಷಮಾಣ ರೀತ್ಯ ನಲಕೂಬರ ಮಣಿಗ್ರೀವ ನಾಮಕ, ನಲಕೂಬರ ಮಣಿಗ್ರೀವರೇ ನಮಗ್ ಸಾಕ್ಷಿ. ಅವರು ಎರಡು ಅರ್ಜುನ ವೃಕ್ಷರಾಗಿ ಜೋಡಿಯಾಗಿ ಪಕ್ಕ ನಿಂತಿರ್ತಾರೆ. ಇವನ್ಗೆ ಯಾವಾಗ ಆ ಒರಳು ಕಲ್ಲಿಗೆ ಕಟ್ತಾರೆ ಕೃಷ್ಣನನ್ನ, ಆ ದಿಢೀರ್ ಇವನ್ ಏನ್ ಮಾಡ್ತಾನೆ, ಒರಳು ಕಲ್ಲನ್ ಜೊತೆಗೆ ಹೋಗಿ ಅದ್ರ ಮಧ್ಯಕ್ಕೆ ಹೋಗ್ಬಿಡ್ತಾನೆ. ಆ ಮರದ ಮಧ್ಯಕ್ಕೆ ಹೋಗಿ ಮುಂದಕ್ಕೆ ಹೋದಾಗ ಆ ಒರಳು ಕಲ್ ಜೊತೆಗೆ ಧಡಾರಂತ ಆ ವೃಕ್ಷಗಳು ಬಿತ್ತು ಕೂಡಲೇ ಇಬ್ರು ಬಂದ್ಬಿಡ್ತಾರೆ ದಿಢೀರಂತ. ನಲಕೂಬರ ಮಣಿಗ್ರೀವರು ಬಂದು ಪ್ರಕಟರಾಗ್ತಾರೆ, ಸ್ತೋತ್ರ ಮಾಡೆಲ್ಲ ಹೋಗ್ತಾರೆ. ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ರಿಗೂ. ಅಂದ್ರೆ ಒಂದು ಒರಳು ಕಲ್ ಕಟ್ಟಿದಾಗ್ಲೂ ಕಟ್ಟಿಸ್ಕೊಂಡು ತಾನು ಹೋಗ್ತಾನೆ ಅಂದ್ರೆ ಅಲ್ಲೂ ಏನೋ ಒಂದ್ ಕೆಲ್ಸ ಇದೆ, ಬಟ್ ಸುಮ್ನೆ ಏನು ಮಾಡಲ್ಲ ಅಂತ. ಇದೊಂದು. ಇದಾಗಿ ಖಲಾರಿಯ ಟಿಪ್ಪಣಿಯಲ್ಲಿ ಗಮನಿಸಿ, ಅಲ್ಲಿ ಭಾಗವತದಲ್ಲಿ ಬಂದಿದೆಯಂತೆ ರಿಂಖಣ ಅನ್ನೋ ಶಬ್ದ. ಅದನ್ನ ಕೇವಲ ಇವ್ರಿಗೆ ಹೇಳಲ್ಲ, ಬರೀ ಕೃಷ್ಣನಿಗೆ ಮಾತ್ರ, ಬಲರಾಮನಿಗೂ ಅದ್ ಹೇಳ್ತಾರೆ. ಒಂದು ಭಾಗವತದ ಮಾತನ್ನ ಹಾಕಿದ್ದಾರೆ 3ನೇ ಲೈನು ಆ ಟಿಪ್ಪಣಿಯಲ್ಲಿ. ಜಾನುಭ್ಯಾಂ ಅಥ ಪಾಣಿಭ್ಯಾಂ ರಿಂಖಮಾಣೋ ವಿಚೇರತು. ಜಾನು ಪಾಣಿ, ಎರಡು ಕೈ ಎರಡು ಮೊಣಕಾಲು, ಇದರಿಂದ ರಿಂಖಮಾಣೋ ಸಂಚರತ, ಅದನ್ನ ಮುಂದ್ ಹೋಗ್ತಾ ಅವರು ಎಲ್ಲ ವಿಹರಿಸ್ತಾ ಇದ್ರು. ಇದಾದ್ಮೇಲೆ ನಲಕೂಬರ ಮಣಿಗ್ರೀವ ಶಾಪಾದಿಮೋಚನಾರ್ಥಂ, ಇದಾಗ್ಲೇ ಆಯ್ತು. ಇದು ಮುಂದಕ್ಕೆ ಹೋಗೋಣ. ಜಘಾಸ ಮೃತ್ತಿಕಾಂ ದೇವಃ ಕದಾಚಿತ್ ಲೀಲಯಾ ಹರಿಃ ಮಾತ್ರೋಪಾಲಬ್ಧ ಆಸ್ಯೇ ಸ್ವೇ ವ್ಯಾತ್ತೇ ವಿಶ್ವಂ ಅದರ್ಶಯತ್. ಇದು ಹಿಂದೆ ಒಂದು ವಿಶೇಷ ವಿಚಾರ ಅಂತ ಕೊಟ್ಟಿದ್ರು. ಅದು ಭಾವಗರ್ಭಾಭಿ ಲೀಲಾಭಿ ಅಂದ್ರೆ ಒಂದು ವಾಕ್ಯ ಕೊಟ್ಟಿದ್ದಾರೆ. ಇಂದಿರೇಶ, ನಿನ್ನ ಕ್ರಿಯೆ ಒಂದೇ, ದ್ವಂದ್ವವಾಯಿತು. ಭಗವಂತ ಮಾಡೋ ಕೆಲಸ ಒಂದೇ, ಅದೇ ಎಲ್ಲ ಎರಡಾಗುತ್ತೆ. ಹೇಗೆ ಏಕಕ್ರಿಯಾ ದ್ವ್ಯರ್ಥಕರೀಬಭುವ ಅಂತ ಸಂಸ್ಕೃತ ಇದೆ. ಒಂದ್ ಕೆಲಸ ಮಾಡಿದ್ರೆ ಅದ್ 2 ಫಲ ಕೊಡ್ಬೇಕು. ಏಕಕ್ರಿಯಾ ದ್ವ್ಯರ್ಥಕರೀಬಭುವ, ಕೆಲವ್ರು ಏಕಕ್ರಿಯಾ ತ್ರ್ಯರ್ಥಕರೀಬಭುವ ಅಂತ. ಒಂದೇ ಕಲ್ಲು ಹೊಡಿಬೇಕು, ಒಂದ್ ಕಲ್ಲು ಹೊಡೆದ್ರೆ 3 ಹಣ್ಣು ಬೀಳ್ಬೇಕು ಒಂದೇ ಏಟ್ಗೆ. ಆತರ ಭಗವಂತ ಒಂದ್ ಕೆಲಸ ಮಾಡಿದ್ರೆ 2 ಆಗ್ತಾ ಇತ್ತು. 2 ಸಜ್ಜನರಿಗೆ ಸಂತೋಷ, ದುರ್ಜನರಿಗೆ ದುಃಖ ಆಗ್ತಾ ಇತ್ತು ಅಂತ ತಾತ್ಪರ್ಯ. ಅವ್ನು ನಲಕೂಬರ ಮಣಿಗ್ರೀವರು ಹೀಗೆ ಮಾಡದ್ದ, ಸಜ್ಜನರಿಗೆ ಸಂತೋಷ, ದುರ್ಜನರಿಗೆ ದುಃಖ. ಯಾಕೆ? ಅವ್ರಿಗೆ ಗೊತ್ತಾಗ್ತದೆ ಅವನು ಕೃಷ್ಣ ಅಂತ. ಅಷ್ಟೇ ಅಲ್ಲ, ಮರ ಬಿದ್ದಾಗಲೆಲ್ಲ ಎಲ್ಲೆಲ್ಲಿ ದೈತ್ಯ ಇದ್ದು ಅವರೆಲ್ಲ ಹೋಗ್ತಾ ಇದ್ರು ಅಂತ. ದೈತ್ಯರು ಎಲ್ಲಾ ಕಡೆ ಸೇರ್ಕೊಂಡ್ಬಿಟ್ಟಿದ್ರು. ಅದೊಂದು ವಿಷಯ. ಇನ್ನೊಂದು, ಈಗ ಮೃತ್ತಿಕಾ ಅಂದ್ರೆ ಮಣ್ಣನ್ ತಿಂದ ಘಟನೆಯನ್ನ ಈಗ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಕದಾಚಿತ್ ದೇವಃ ಹರಿಹಿ, ವಸ್ತುತಃ ಕ್ರೀಡೆ ಅವನು. ದೇವಃ ಹರಿಹಿ, ಇಡೀ ಸೃಷ್ಟಿಯಾದಿಗಳನ್ನು ಮಾಡೋರೇ ಅವನು. ಅಂಥ ಭಗವಂತ ಮೃತ್ತಿಕಾಂ ಜಘಾಸ, ಮೃತ್ತಿಕೆಯನ್ನ ಅಂದ್ರೆ ಮಣ್ಣನ್ನ ತಾನು ಜಘಾಸ ತಿಂದ. ಕದಾಚಿತ್ ಲೀಲೆಯ, ಇದು ಆಟಕ್ಕೋಸ್ಕರ ಅವನು ತಾನು ಮಾಡಿದ್ದು. ಅವಾಗೇನಾಯ್ತು? ಯಶೋದೆ ಗೊತ್ತಾಯ್ತು. ಮಾತ್ರ ಉಪಲಬ್ಧ, ತಾಯಿ ಮಾತಾ ಬಂದ್ಲು ಯಶೋದೆ. ಆಗ ಉಪಾಲಬ್ಧ ಅನ್ನೋ ಶಬ್ದ ಬಳಸಿದ್ದಾರೆ. ಉಪಾಲಬ್ಧ ಅಂತ ಯಾಕೆ ಬಳಸಿದ್ರು? ಇದು ಸುಮ್ನೆ ಬಂದಿದ್ದಲ್ಲ, ಬೈಕೊಂಡ್ ಬಂದ್ಲಂತೆ. ಯಾಕೆ ನೀನ್ ಹೀಗ್ ಮಾಡಿದೆ, ಹಾಗೆ ಜೋರ್ ಮಾಡ್ಕೊಂಡು ಯಶೋದೆ ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಉಪಾಲಬ್ಧ ಅಂತ ಬಳಸ್ತಾರೆ. ಯಾವಾಗ ಒಬ್ರ ಹತ್ರ ಹೋಗ್ತೀವಿ ನಾವು, ಸುಮ್ನೆ ಹೋಗಿ ಮಾತಾಡ್ಕೊಂಡ್ ಬಂದ್ರೆ ಬೇರೆ, ಬೈಕೊಂಡು ಹೋಗಿ ಅವ್ನ ಜೋರ್ ಮಾಡಿ ಗದರಿಸಿ ಬರ್ತೀವಲ್ಲ, ಉಪಾಲಬ್ಧ ಅಂತ ಶಬ್ದ ಅಂತ ಇಲ್ಲಿ ಗಮನಿಸ್ತಿದೆ. ವ್ಯಾತ್ತೆ ಸ್ವೇ ಆಸ್ಯೆ, ಯಾವಾಗ ಗದರಿಸಿದಾಗ ತಗಿ ಬಾಯಿನ ಅಂತಂದಾಗ ಅವನ ತನ್ನ ಹಾಸ್ಯ ಮುಖವನ್ನ ಹೊರಗೆ ಹೀಗೆ ತೆಗದ. ವ್ಯಾತ್ತ ಅಂದ್ರೆ ಚೆನ್ನಾಗಿ ಆ ಅಂತ ಮಗು ತೆಗಿಯೋ ತರ ತೆಗದಾಗ
ಯಶೋಧ ಏನ್ ಕಂಡ್ಲು? ವಿಶ್ವಂ ಅದರ್ಶಯತ್, ಇಡೀ ವಿಶ್ವವನ್ನೇ ಭಗವಂತ ಅದರ್ಶಯತ್ ಅಂತ ಹಾಕ್ತಾರೆ ನೋಡಿ. ಇಲ್ಲಿ ತೋರಿಸಿತ್ತು, ಅದನ್ನ ಗಮನಿಸ್ಬೇಕು. ಹಿಂದೆನೂ ಬಂತು ಆತರ ಅಮಿ ಮರತ್ ಅನ್ನೋ ತರ ಇಲ್ಲಿ ಅದರ್ಶಯತ್ ಅಂತ ಬಂದಿದೆ. ಇಲ್ಲಿ ಗಮನಿಸ್ಬೇಕಾಯ್ತು, ನಾವು ಹಾಸ್ಯ ಅಂತ ಶಬ್ದ ಬಂತು. ನಮ್ಗೆ ಇದು ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ಅಂತ ಒಂದು ಸೂತ್ರ ಬರುತ್ತೆ. ಹಾಸ್ಯ ಅನ್ನೋ ಶಬ್ದ, ಹಾಸ್ಯ ಅನ್ನೋದ್ರೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಅರ್ಥ. ವಸ್ತುತಃ ಹಾಸ್ಯ ಅಂದ್ರೆ ಮುಖ ಅನ್ನೋ ಅರ್ಥದಲ್ಲಿ ಮಾತಂದ್ರೆ ಬಾಯಿ ಅಂತ ಅರ್ಥ. ಆ ವ್ಯಾಕರಣದಲ್ಲಿ ಹಾಸ್ಯ ಅನ್ನೋ ಶಬ್ದ ಬಾಯಿ ಅನ್ನೋದನ್ನ ಮಾತ್ರ ಹೇಳಲ್ಲ, ಬಾಯಿಯ ಒಳಗಡೆ ಇರೋ ಸ್ಥಾನಗಳನ್ನ ಹೇಳುತ್ತೆ, ಅದು ಹಾಸ್ಯ. ಇಲ್ಲಿ ಸ್ವಾರಸ್ಯ ಏನು ಹೇಳಿದ್ದಾರೆ ಅಂತ ನೋಡೋಣ. ಈ ದೇವ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಒಂದು ಬರೆದಿದ್ದಾರೆ. ಕ್ರೀಡಾದಿ ಗುಣ ಸಂಪನ್ನ, ಕ್ರೀಡಾದಿ ಗುಣಗಳನ್ನು ಹೊಂದಿರೋರಿಗೆ ದೇವರು ಅಂತ ಕರೀತಾರೆ. ಹಾಗಾದ್ರೆ ಸೃಷ್ಟಿ, ಸಂಹಾರ, ಪಾಲನೆ ಇಂಥ ಎಲ್ಲ ಕ್ರೀಡೆ ಮಾಡೋರು ದೇವರು. ಇನ್ನು ಮುಂದೆ ಸ್ವೇ ಅಂತ ಒಂದು ಶಬ್ದ ಬರೆದಿದ್ದಾರೆ. ಸ್ವೇ ಅನ್ನೋ ಶಬ್ದಕ್ಕೆ ತನ್ನ ಅಂತ ಒಂದು ಅರ್ಥ ಇದೆ. ತನ್ನ ಆತ್ಮೀಯವಾದ ವಸ್ತುವಿನಲ್ಲೂ ಸ್ವ ಅನ್ನೋ ಶಬ್ದವನ್ನು ಬಳಸ್ತಾರೆ. ವ್ಯಾಕರಣದಲ್ಲಿ ಸ್ವ ಅನ್ನೋ ಶಬ್ದಕ್ಕೆ 4 ಅರ್ಥ ಹೇಳಿದ್ದಾರೆ. ಒಂದು ತಾನು ಅಂತ ಅರ್ಥ, ತನ್ನವರು ಅಂತ ಅರ್ಥ, ಮತ್ತೆ ಬಂಧುಗಳು ಅಂತ ಅರ್ಥ, ಮತ್ತೆ ದುಡ್ಡು ಅಂತ ಅರ್ಥ. 4 ಅರ್ಥ ಹೇಳಿದ್ದಾರೆ ಸ್ವ ಅನ್ನೋ ಶಬ್ದಕ್ಕೆ. ಹಾಗಾಗಿ ಡೌಟ್ ಬರುತ್ತೆ ಅಂತ ಹೇಳಿ ಸ್ವ ಅಂದ್ರೆ ಇಲ್ಲಿ ಆತ್ಮೀಯ ಅಂತ ಅರ್ಥ ಮಾಡಿದ್ದಾರೆ. ತನ್ನ ಅಂತ ಅರ್ಥ ಮಾಡ್ಬೋದಿತ್ತು, ತನ್ನಗೆ ತುಂಬಾ ಮುಖ್ಯವಾದದ್ದು ಹಾಸ್ಯ ಮುಖ ಅಂತ, ಹೀಗೆ ಆತ್ಮೀಯ ಅನ್ನೋ ಅರ್ಥವನ್ನು ಮಾಡಿದ್ದಾರೆ. ಸರಿ, ವಿಶ್ವವನ್ನ ತೋರಿಸಿದ ಅಂದ್ರೆ ಏನ್ ತೋರಿಸಿದ? ಪ್ರಕೃತ್ಯಾಧಿಕಂ, ಪ್ರಕೃತಿ ತತ್ವ, ಮಹತ್ತತ್ವ ಏನೇನಿದೆಯೋ ಜಗತ್ತಿನ ಮೂಲಭೂತ ವಸ್ತು ಅದನ್ನೆಲ್ಲ ಭಗವಂತ ತೋರಿಸಿದ್ದಾನೆ. ನಾವೀಗ ಘಾಸ, ಗ್ರಾಸ ಅಂತಾನೆ ಹೇಳ್ತೀವಿ. ಗ್ರಾಸ, ಘಾಸ ಅದೆಲ್ಲ ಇದೆ, ಮೂಲ ಶಬ್ದ ಜಘಾಸ ಅಂತ ಈ ಶಬ್ದ. ಇದಾದ್ಮೇಲೆ ಇಲ್ಲಿ ಭಾಗವತದಲ್ಲಿ ಬರುವಂತಹ ಶ್ಲೋಕಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದರ ವಿವರಣೆ ಈಗ ಬೇಡ, ಅದು ಭಾಗವತಲ್ಲೇ ನಾವು ನೋಡೋಣ. ಅದನ್ನ ಅಪೇಕ್ಷೆ ಇದ್ದವರು ಅಲ್ಲಿ ನೋಡ್ಬೋದು. ಭಾಗವತದ 10ನೇ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಬಂದಿದೆ ಈ ಶ್ಲೋಕಗಳು. ಅದನ್ನ ತೆಗೆದು ನೋಡ್ಬೋದು ಈ ಸಂದರ್ಭದಲ್ಲಿ. ಯಾಕೆ ನೋಡ್ಬೇಕಂದ್ರೆ, ಈ ಪ್ರತಿ ಪದವನ್ನ ಏನ್ ಹಾಕಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು, ಇದು ಸೂಚನೆ ಮಾಡೋದು ಒಂದು ಭಾಗವತ, ಒಂದು ಬೇರೆ ಕಡೆ ತಾತ್ಪರ್ಯವನ್ನು ಸೂಚನೆ ಮಾಡುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ 36ನೇ ಶ್ಲೋಕ ಕೊಟ್ಟಿದ್ದಾರೆ ಕೆಳಗಡೆ. ವ್ಯಾದತ್ತ ವ್ಯಾಹತೈಶ್ವರ್ಯ, ವ್ಯಾದತ್ತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾತ್ತ ಅಂತ ಕೊಟ್ಟಿದ್ದಾರೆ. ವ್ಯಾದತ್ತ, ವ್ಯಾತ್ತ ಈ ತರ ಶಬ್ದಗಳನ್ನೇ ಬಳಸ್ತಾರೆ. ಯಾಕೆ ಅಂದ್ರೆ ಗೊತ್ತಾಗ್ಲಿ ಅಂತ. ಅದಲ್ಲಿ ಹೋಗ್ಬೇಕು ನಾವು. ಅಷ್ಟೇ ಇರದೆ ಏನೇನ್ ಕಂಡ ಅಲ್ಲಿ, ಇದು ಯಶೋಧ ಏನೇನ್ ಕಂಡ್ಲು ಆ ವಿಶ್ವವನ್ನ ಅಂದ್ರೆ ಇಲ್ಲಿ ವಿವರಣೆ ಸಿಗಲ್ಲ ನಮ್ಗೆ. ಸಾಮಾನ್ಯವಾಗಿ ಇಲ್ಲಿ ವಿಶ್ವವನ್ನ ಕಂಡ್ಲು ಅಷ್ಟೇ ಹೇಳ್ಬಿಟ್ಟಿದ್ದಾರೆ. ಯಾವಾಗಲೂ ಚಿಕ್ಕ ಗ್ರಂಥ ಮಾಡ್ಬೇಕಾದ್ರೆ ಇಷ್ಟೇ ಹೇಳ್ಬೇಕು. ಎಲ್ಲ ಚಿಕ್ಕ ಗ್ರಂಥ ಅಂತ ಹೇಳಿ ಎಲ್ಲಾನು ಅದನ್ನ ವಿಸ್ತಾರವಾಗಿ ಹೇಳಿದ್ರೆ ಅದೇನೇನ್ ನೋಡಿದ್ಲು ಅಂತ 37ನೇ ಶ್ಲೋಕದಿಂದ ಪ್ರಾರಂಭ ಆಗತ್ತಲ್ಲಿ. ಸಾ ತತ್ರ ತದೃಶೇ ವಿಶ್ವಂ ಜಗತ್ ಸ್ಥಾಸ್ನು ಚಖಂ ದಿಶಃ ಸಾದ್ರಿದ್ವೀಪಾಬ್ಧಿ ಭೂಗೋಲಂ ಸವಾಯುವಗ್ನಿಂದು ತಾರಕಂ ಜ್ಯೋತಿಶ್ಚಕ್ರಂ ಜಲಂ ತೇಜೋ ನಭಸ್ವಾನ್ವಯ ದೇವಚ ವೈಕಾರಿಕಾಣೀಂದ್ರಿಯಾಣಿ ಮನೋಮಾತ್ರ ಗುಣಾಸ್ತ್ರಯ. ಇದೆಲ್ಲ ನೋಡಿದ್ದು ಅಂತ ಅಂದ್ರೆ ಇವೆಲ್ಲ ನಮ್ಗೆ ಇಲ್ಲಿಲ್ಲ, ಇಲ್ದೇ ಇರೋ ವಿಷಯ. ಇಂಥದನ್ನ ನೋಡ್ಕೊಂಡು ಹೋಗ್ಬೇಕು. ಆಯಾ ಗ್ರಂಥದಲ್ಲಿ ಏನೇ ನೋಡಿದ್ಲು ನೋಡಿ. ಖಂ ದಿಶಃ ಜಗತ್ ಸ್ಥಾಸ್ನು, ಒಂದು ಸ್ಥಾಸ್ನು ಅಂದ್ರೆ ಸ್ಥಾವರ ಜಂಗಮ ಅಂತ ಹೇಳ್ತೀವಲ್ಲ. ಸ್ಥಾವರ ಅಂದ್ರೆ ಚಲಿಸ್ತಾ ಇರೋ ವಸ್ತು, ಸ್ಥಾವರ. ಜಂಗಮ ಅಂತ ಚಲಿಸುವ ವಸ್ತು, ಲಿವಿಂಗ್ ನಾನ್ ಲಿವಿಂಗ್ ಅಂತ ಹೇಳ್ತೀವಲ್ಲ, ಅದೇ ತರ ಆ ವಸ್ತುಗಳು. ಆಮೇಲೆ ಖಂ ಅಂದ್ರೆ ಆಕಾಶ, ದಿಕ್ಕುಗಳು. ಮತ್ತೆ ಅದ್ರಿ ಅಂದ್ರೆ ಬೆಟ್ಟ, ದ್ವೀಪಗಳು. ಅಬ್ಧಿ ಅಂದ್ರೆ ಸಮುದ್ರ, ಭೂಗೋಳ. ಮತ್ತೆ ಈ ಗಾಳಿ, ಬೆಂಕಿ, ಇಂದು, ಚಂದ್ರ, ನಕ್ಷತ್ರ, ಬೆಕ್ಕಿದ ಹೊಳೆಯೋ ವಸ್ತುಗಳು, ಮತ್ತೆ ನೀರು, ಈ ತರ. ಮತ್ತೆ ಆಕಾಶ, ವೈಕಾರಿಕ ಇಂದ್ರಿಯಗಳು, ಮತ್ತೆ ಗುಣಾಶ್ರಯ ಸತ್ವರಜಸ್ತಮೋ ಗುಣಗಳು. ಏನೇನು ಜಗತ್ತಿನ ನೋಡ್ಲೇ ಸಾಧ್ಯನೇ ಇಲ್ಲ ಜನ್ಮದಲ್ಲಿ, ಅದು ಎಲ್ಲವನ್ನು ಕೂಡ ಯಶೋದೆ ನೋಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಸಪ್ರಾಕೃತಂ ಶಿಶು ಆತ್ಮಾನ ಮುಚ್ಚೈಹಿ, ಅಯ್ಯೋ ನನ್ನ ಮಗು ಅಂತ ಹೇಳಿ, ಪ್ರಾಕೃತ ಮಗು, ಮಾಮೂಲಿ ಸಾಮಾನ್ಯ ಮಗುವಿನಂತೆ ಅವಳು ನೋಡ್ತಾ ಇದ್ಲು. ಆದ್ರೆ ಯಾವಾಗ ಆಕಳಿಸ್ತ ಸ್ವಲ್ಪ ಹಿಂಗ್ ಬಾಯಿ ತೆಗದ ಗಾಬರಿ ಆಗೋಯ್ತು ಯಶೋದೆಗೆ. ಭೀತ ಹೆದರಿಕೆ ಆಗ್ಬಿಡ್ತಾನೆ ಸಿಕ್ಕಾಬಟ್ಟೆ ಯಶೋದೆಗೆ. ವಪುಸ್ವಕೀಯಂ, ನಂತರ ತಕ್ಷಣ ಆ ರೂಪವನ್ನ ಮರೆ ಮಾಚಿಬಿಟ್ಟ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ತಾತ್ಪರ್ಯದಲ್ಲೂ ಇದೆ ಈ ಭಾಗ, ಮತ್ತೆ ಭಾಗವತದ ಮೂಲ ಶ್ಲೋಕದಲ್ಲೂ ಇದೆ, ಅದನ್ನ ನೋಡ್ಬೋದು. ಇನ್ನು ಜಘಾಸ ಅನ್ನೋ ಶಬ್ದಕ್ಕೆ 2ನೇ ಟಿಪ್ಪಣಿಯಲ್ಲಿ ಛಲಾರಿಯದಲ್ಲಿ ಒಂದು ಅರ್ಥ ಮಾಡಿದ್ದಾರೆ. ಭಕ್ಷಯಾಮಾಸ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲೂ ಭಕ್ಷಯಾಮಾಸ ಅಂದ್ರೆ ತಾನೇ ತಿಂದಿದ್ದು ಅಂತ ಅರ್ಥ, ತಿನ್ಸಿದ್ದು ಅಂತ ಅರ್ಥ ಅಲ್ಲ. ಮತ್ತೆ ಹಾಸ್ಯೇ ವದನೇತಿ ವಿಶ್ವ ಅಂತ ಅದು ಸ್ಪಷ್ಟ. ಹಾಸ್ಯ ಅನ್ನೋ ಶಬ್ದ ವದನ ಅಂತ ಅರ್ಥ ಇದೆ. ಇನ್ನೊಂದು ಶ್ಲೋಕವನ್ನು ನೋಡೋಣ, 28ನೇದು. ದಧ್ಯಮತ್ರಂ ವಿಭಜ್ಯೇಷಃ
ಕದಾಚಿತ್ ಕದಾಚಿತ್ ಚಂದ್ರಸನ್ನಿಭಂ ಚಂದ್ರಸನ್ನಿಭಂ ನವನೀತಂ ನವನೀತಂ ಸಮಾದಾಯ ಸಮಾದಾಯ ರಹೋ ಗತ್ವಾ ಯಹೋ ಗತ್ವಾ ಜಘಾಸ ಚ ಜಘಾಸ ಚ. ಈಶಃ ಕದಾಚಿತ್ ಸರ್ವ ಸಮರ್ಥ ಈಶ ಆದರೂ ಎಲ್ಲೋ ಏಕಾಂತದಲ್ಲಿ ಹೋಗೋದು ಬಚ್ಚಿಟ್ಕೊಂಡು ತಿನ್ನೋದು. ಏನ್ ತಿನ್ನೋದು? ಕದಾಚಿತ್ ಇವನೇನ್ ಮಾಡ್ದ? ದಧ್ಯಮತ್ರಂ ವಿಭಜ್ಯ. ಅಮತ್ರ ಅಂದ್ರೆ ಪಾತ್ರೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಮತ್ರ ದಧಿ ಅಮತ್ರ ಅಂದ್ರೆ ಮೊಸರಿನ ಪಾತ್ರೆ ಅಂತ ಅರ್ಥ. ದಧಿ ಅಮತ್ರ ಈ ಪಾತ್ರೆಯನ್ನ ವಿಭಜ್ಯ ಹೊಡೆದಾಕ್ತ. ಹಾಕಿ ಅಲ್ಲಿ ಚಂದ್ರ ಸನ್ನಿಭಂ ನವನೀತಂ ಸಮಾದಾಯ ಮೊಸರಿನ ಪಾತ್ರೆ ಹೊಡೆದು ಹಾಕದ. ಆಮೇಲೆ ಬೆಣ್ಣೆಯನ್ನು ತಗೊಂಡ. ಆ ಬೆಣ್ಣೆ ಹೇಗಿತ್ತು? ಚಂದ್ರ ಸನ್ನಿಭಂ, ಚಂದ್ರನ ಬಣ್ಣ ಹೇಗಿದೆಯಲ್ಲ ಆ ತರ ಇತ್ತಂತೆ. ಅಷ್ಟು ಚೆನ್ನಾಗಿರುವಂತಹ ಬೆಣ್ಣೆ, ಶುಭ್ರವಾದ ಬೆಣ್ಣೆ ತಗೊಂಡ. ರಹಹ ರಹಹ ಅನ್ನೋ ಶಬ್ದಕ್ಕೆ ಏಕಾಂತ ಸ್ಥಳ ಅಂತ ಅರ್ಥ. ಅದಕ್ಕೆ ಹೋಗಿ ಜಘಾಸ ಚ ತಿಂದ ಅಂತ ಇಷ್ಟು ಬಂತು. ಇಲ್ಲಿ ಈ ಅವತ್ರ ಅನ್ನೋ ಶಬ್ದಕ್ಕೆ ಪಾತ್ರೆ ಅಂತ ಹೇಗೆ ಅರ್ಥ? ಅದಕ್ಕೊಂದು ಅಮರಕೋಶ ವಾಕ್ಯ ಕೊಟ್ರು. ಪಾತ್ರ ಮತ್ರೆ ಚ ಭಾಜನಂ. ಪಾತ್ರ, ಅಮತ್ರ, ಭಾಜನ ಅಂತ 3 ಶಬ್ದ ಪಾತ್ರೆಗಳಿಗೆ ಬಳಸ್ತಾರೆ. ಅಲ್ಲ ಇವನು ಒಡೆದು ಹಾಕಿದ್ ಹೇಗೆ ಆ ಮೊಸರಿನ ಪಾತ್ರೆಯನ್ನ ಅಂದಾಗ, ಶಿಲಾದಿನ ಸ್ಫೋಟಯಿತ್ವ, ಕಲ್ ತಗೊಂಡು ಹೊಡೆದಂಗ ಆ ಪಾತ್ರೆ ಮುರಿದ. ಮಣ್ಣಿನ ಪಾತ್ರೆ ಎಲ್ಲ ಹೊಡೆದಿರುತ್ತೆ. ಇನ್ನು ಚಂದ್ರೇಣ ಸದೃಶಂ, ಚಂದ್ರನಿಗೆ ಹೋಲಿಕೆ ಹೇಗೆ ಆ ಬೆಣ್ಣೆಗೆ ಅಂದ್ರೆ ಚಂದ್ರ ಸನ್ನಿಭಂ ಅತಿ ಶುಭ್ರ ಅಂತ ಅರ್ಥ. ತುಂಬಾ ಶುಭ್ರ ಅನ್ನೋ ಅರ್ಥದಲ್ಲಿ ಚಂದ್ರ ಹೇಗೆ ಶುಭ್ರನಾಗಿದ್ದಾನೋ ಆ ರೀತಿ ಶುಭ್ರವಾಗಿ ಇದೆ ಇದು ಅಂತ. ಇದಾದ್ಮೇಲೆ ವಿಭಜ್ಯ ಅನ್ನೋದಕ್ಕೆ ಇನ್ನೊಂದು ವ್ಯಾಖ್ಯಾನದಲ್ಲಿ ಏನ್ ಬರ್ದಿದ್ದಾರೆ? ಒಂದು ಶಿಲಾದಿನ ಅಂತ ಬರ್ದಿದ್ರು, ಪಾಷಾಣ ಪ್ರಕ್ಷೇಪ ಅಂತ ಹೇಳಿದ್ರು. ಪಾಷಾಣ ಅಂತಂದ್ರೆ ಒಂದೇ, ಶಿಲಾ ಅಂತಂದ್ರೆ ಒಂದೇ. ಶಿಲಾ ಅಂತಂದ್ರೆ ನಮ್ಗೇನಾಗ್ಬಿಡತ್ತೆ? ಶಿಲಾ ಅಂದ್ರೆ ಈ ಪರ್ವತ ಶಿಲೆಗಳಿದೆಯಲ್ಲ, ಒಂದು ದೊಡ್ಡ ದೊಡ್ಡ ಬಂಡೆ, ಅದು ನೆನಪಾಗತ್ತೆ. ಆದ್ರೆ ನಮ್ಗೆ ಅದು ಬೇಕಾಗಿಲ್ಲ. ಅದ ವಸ್ತುದ ಶಿಲಾ ಅಂದ್ರೆ ಶಿಲಾಖಂಡ ಅಂತ ತಗೊಳ್ಬೇಕು. ಆ ಒಂದು ದೊಡ್ಡ ಬಂಡೆಯ ಒಂದು ತುಂಡು ಅಂತ. ಶಿಲಾ ಅನ್ನೋ ಶಬ್ದ ಶಿಲಾಖಂಡ ಅನ್ನೋ ಅರ್ಥದಲ್ಲಿ ಇದೆ. ಇಲ್ಲಿ ಪಾಷಾಣ ಅಂತಾನೆ ಬಳಸ್ಬಿಡ್ತಾರೆ. ಪಾಷಾಣ ಅಂದ್ರೆ ಕಲ್ಲು ಅಂತ ಅರ್ಥ. ಅದರಿಂದ ಪಾಷಾಣ ಪ್ರಕ್ಷೇಪ ಮಾಡ್ಬೇಡಿ ಅಂತ ಹೇಳ್ತಾರಲ್ಲ, ಕಲ್ಲು ಹೊಡಿಬೇಡಿ. ಅಲ್ಲೇನೋ ಜಗಳ ಆಗ್ತಾ ಇರುತ್ತೆ, ಇವ್ರು ಹೋಗಿ ಮೂಗ್ ತೋರಿಸ್ತಾರೆ, ಅದಕ್ಕೆ ಪಾಷಾಣ ಪ್ರಕ್ಷೇಪ ಮಾಡ್ಬೇಡಿ ಅಂತಾನು ಹೇಳ್ತಾರೆ. ಆ ಟೈಮ್ನಲ್ಲಿ ಅಂದ್ರೆ ಹೋಗಿ ಕಲ್ಲು ಹಾಕೋದು ಅಂತ, ಇನ್ನೂ ಆಗ್ಲಿ ಅಂತ, ಚೆನ್ನಾಗಿ ಗಲಾಟೆ ಆಗ್ಲಿ ಅಂತ. ಪಾಷಾಣ ಪ್ರಕ್ಷೇಪ ಮಾಡ್ಬೇಡಿ ಅಂತ ಆವಾಗ ಸಂದರ್ಭದಲ್ಲಿ ಬಳಸ್ತಾರೆ ಅಂತ ಪಾಷಾಣ ಪ್ರಕ್ಷೇಪ. ಇನ್ನು ಅತ್ಯಂತ ಶುಭ್ರಂ ಅದಾಯ್ತು. ನವನೀತ ಅನ್ನೋ ಶಬ್ದಕ್ಕೆ ಒಂದು ಶಬ್ದವನ್ನ ಹಾಕಿದ್ದಾರೆ. ಇದೆಲ್ಲ ಆಗ್ಬಿಟ್ಟಿದೆ ಅಲ್ಲಿ, ಹತ್ಯಂಗವೀನ ಆಗ್ಬಿಟ್ಟಿದೆ. ಅದ್ ತೆದ್ಕೊಂಬೇಕು ಚೂರು. ಹಯ್ಯಂಗವೀನ ಅಂತ ಆ ಶಬ್ದ. ಹಯ್ಯಂಗವೀನಂ ಅಂತ, ಹಯ್ಯಂಗವೀನಂ ಅಂತ ಇದೆ ಶಬ್ದ. ನವನೀತ ಬೆಣ್ಣೆಗೆ ಕರೀತಾರೆ ಹಯ್ಯಂಗವೀನ ಅಂತ. ಇದು ಯಾಕೆ ಹಯ್ಯಂಗವೀನ ಶಬ್ದ ಮುಖ್ಯ ಅಂದ್ರೆ, ಮುಂದಿನ ಗ್ರಂಥ ಓದ್ಬೇಕಾದ್ರೆ ಉಪಯೋಗ ಆಗುತ್ತೆ. ಮಧ್ಯ ವಿಜಯದಲ್ಲೆಲ್ಲ ಓದ್ತಾ ತುಂಬಾ ಉಪಯೋಗಿ ಇದು. ಹಯ್ಯಂಗವೀನ ಅಂದ್ರೆ ಏನು ಅಂತ ಅಲ್ಲೆಲ್ಲ ಬಿಡಿಸ್ತಾರೆ. ಅಂದ್ರೆ ಒಬ್ರು ಟಿಪ್ಪಣಿಕಾರರು ಎಲ್ಲ ಬಿಡಿಸ್ತಾ ಇದಾರೆ. ಮೊದಲು ಮಣಿಮಂಜರಿ ಇದ್ರಲ್ಲಿದ್ದೆ. ಅವ್ರ ಉದ್ದೇಶ ಎಷ್ಟು ವ್ಯಾಪಕವಾಗಿರುತ್ತೆ ಅಂದ್ರೆ, ಒಂದು ಬೇರೆ ಬೇರೆ ಗ್ರಂಥಗಳಿಗೆ ಅನುಕೂಲ ಆಗ್ಬೇಕು ಮುಂದೆ ಅಧ್ಯಯನಕ್ಕೆ. ಜೊತೆಗೆ ಮುಂದಿನ ಗ್ರಂಥ ಇವ್ರು ಏನ್ ಓದ್ತಾರೆ ಅದಕ್ಕೆ ತಕ್ಕ ಶಬ್ದ ಅಲ್ಲಿ ಬಳಸ್ಬಿಟ್ಟು ಇರ್ತಾರೆ. ಅದರಿಂದ ಒಂದು ಗ್ರಂಥ ಸರಿಯಾಗಿ ಓದ್ತಾ ಹೋದ್ರೆ ಮುಂದಿಂದ ತುಂಬಾ ಅನುಕೂಲ. ಇದು ಅಂತೂ ಇಲ್ಲಿವರೆಗೆ ಕೃಷ್ಣ ತಾನು ಮಾಡಿದ ಈ ರಹಸ್ಯದಲ್ಲಿ ಹೋಗಿ ತಿಂದ ಆ ಒಂದು ಘಟನೆಯನ್ನ ವರ್ಣಿಸಿ ನಿಲ್ಲಿಸಿದ್ದಾರೆ. ಇದು ಮುಂದೆ ಇನ್ನೊಂದು 2-3 ಶ್ಲೋಕ ಆದ್ರೆ ಈ ಸರ್ಗನೂ ಕೂಡ ಮುಕ್ತಾಯ ಆಗುತ್ತೆ. ಅದನ್ನ ನಾವು ಮುಂದಿನ ವಾರದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇದ್ದಿದ್ದ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಕೃಷ್ಣಾರ್ಪಣಮಸ್ತು. ಸಾಷ್ಟಾಂಗ ನಮಸ್ಕಾರ.